ಎಲ್ಲ ತುಂಬ ಮಾಧ್ಯಮ ಗೋಷ್ಠಿ ಎಲ್ಲ ಇದ್ದಿದ್ದರಿಂದ ಆಗಿಲ್ಲ ಅಂಥೇಳಿ ಒಂದು ಡೇಟ್ ತೊಗೊಂಡು ಯೋಗಿ ಸರ್ ಕರೆಸಿ ಆ ಸೆಟ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಹೇಳ್ತಾ ಮುಂದಿನ ಎಲ್ಲ ಮಾಹಿತಿಯನ್ನು ಚಿತ್ರತಂಡ ಕೊಡಬೇಕು ಅಂತ ಕೇಳ್ತಾ ಯೋಗೀಶ್ವಾಸದಿಂದನೇ ಶುರು ಆಗಲಿ. ಥ್ಯಾಂಕ್ ಯು. ಚಿತ್ರತಂಡದ ಕರೆಗೆ ಹೋಗೊಟ್ಟು ತಮ್ಮ ಬಿಡುವಿಲ್ಲದ ಕೆಲಸ ಕಾರ್ಯಗಳ ನಡುವೆಯೂ ಕೂಡ ವೃತ್ತಿಪರರಾಗಿ ಬಾದಾಮಿಗೆ ಬಂದಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಕರ್ನಾಟಕ ಬಲಂ ಅಜೇಯಂ ಅಂತ ನಮ್ಮ ಸಿನಿಮಾ ಪ್ರಾರಂಭ ಆಗಿ ಇನ್ನೇನು ಒಂದು ತಿಂಗಳು ಕಳೀತಾ ಬರ್ತಾ ಇದೆ. ಕಳೆದ ತಿಂಗಳು 5ನೇ ತಾರೀಕು ನಾವು ಮುಹೂರ್ತ ಮಾಡಿ ಅವತ್ತಿಂದ ಇವತ್ತು ತನಕ ನಿರಂತರವಾಗಿ ಸಿನಿಮಾ ಚಿತ್ರೀಕರಣ ಮಾಡ್ತಾಯಿದ್ದೀವಿ. ಇನ್ನು 2 ದಿವಸ ಆದಮೇಲೆ ನಾವು ಇಲ್ಲಿಂದ ಹೊಸಪೇಟೆಗೆ ಹೋಗ್ತೀವಿ. ಅಲ್ಲೊಂದು 2 ದಿವಸ ಶೂಟಿಂಗ್ ಇದೆ, ಮುಗಿಸ್ಕೊಂಡು ಬೆಂಗಳೂರು ಬರ್ತೀವಿ. ಮೊದಲ ಹಂತದ ಚಿತ್ರೀಕರಣ ಇಲ್ಲಿಗೆ ಮುಗಿದಿರ್ತದೆ. ನಂತರ ಹಳೆ ಮೈಸೂರು ಭಾಗದಲ್ಲಿ 1 ತಿಂಗಳು ಚಿತ್ರೀಕರಣ ಮಾಡ್ತೀವಿ, ಮತ್ತೆ ಈ ಕಡೆ ಬರ್ತೀವಿ. ಅಂದರೆ ನಮ್ಮ ಇಲ್ಲ ನೀವು ಕೂತ್ಕೊಳ್ಳಿ ಸರ್, ಇಲ್ಲಿ ಕೂತ್ಕೊಳ್ಳಿ. ಅದೇನೇ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಟ್ರಾವೆಲ್ ಮಾಡ್ತದೆ. ಬಾದಾಮಿಯಿಂದ ಶುರುವಾಗಿ ಹಳೆ ಮೈಸೂರು ಭಾಗಕ್ಕೆ ಹೋಗುತ್ತೆ, ಪುನಃ ಇಲ್ಲಿಗೆ ಬರುತ್ತೆ. ಒಟ್ಟಾರೆ ಪೂರ್ತಿ ಕರ್ನಾಟಕವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಚಿತ್ರ, ಅಪ್ಪಟ ಕನ್ನಡ ಚಿತ್ರ. ಕನ್ನಡ ಮಣ್ಣಿನ ಸೊಗಡನ್ನು, ಕನ್ನಡತನವನ್ನು ಮತ್ತು ನಮ್ಮ ಇವತ್ತಿನ ಯುವಕರಿಗೆ ನಮ್ಮ ಇತಿಹಾಸವನ್ನು ನೆನಪಿಸ್ತಕ್ಕಂಥ ಒಂದು ಚಿತ್ರ. ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಅವರ ನೆನಪು ಈಗಾಗಲೇ ಸುಮಾರು 1,500 ವರ್ಷಗಳ ಹಿಂದಿನ ವಿಚಾರವನ್ನು ನಮಗೆ ಒಂದು ಸ್ಫೂರ್ತಿಯ ವಿಷಯವಾಗಿ ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಚಿತ್ರಕಥೆಯಲ್ಲಿ ಬಹಳಷ್ಟು ಅಂಶಗಳನ್ನು, ಐತಿಹಾಸಿಕ ಅಂಶಗಳನ್ನು ಇವತ್ತಿನ ಯುವಕರಿಗೆ ಹೇಳುವ ಮುಖಾಂತರ, ಜೊತೆಗೆ ಇವತ್ತಿನ ಪರಿಸ್ಥಿತಿಗೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಒತ್ತು ಕೊಟ್ಟು ಚಿತ್ರವನ್ನು ಮಾಡ್ತಾಯಿದ್ದೀವಿ. ನಮ್ಮ ಹಿರಿಯ ನಿರ್ದೇಶಕರು ನಾಗಣ್ಣವರ ಸಾರಥ್ಯದಲ್ಲಿ ನಮ್ಮ ಚಂದ್ರು ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಇದಕ್ಕೆ ಭಾಳ ಹಿರಿಯರನ್ನ, ಅವರ ಅನುಭವವನ್ನು ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆಗೆಲ್ಲ ಉಪಯೋಗಿಸ್ಕೊಂಡಿದ್ದೀವಿ. ಅದರಲ್ಲೂ ನಮ್ಮ ರಮೇಶ್ ಅವರೊಂದು ಟೀಮು ಭಾಳ ಒಂದು 6 ತಿಂಗಳಿಂದ ನಾವು ಈ ಒಂದು ಕಥೆನ ಮಾಡೋದ್ರಲ್ಲಿ ಭಾಳ ಶ್ರಮವಹಿಸಿ ಒಂದು ಜನಗಳಿಗೆ ಒಂದು ಉತ್ತಮವಾದ ಚಿತ್ರ ಕೊಡಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಜೊತೆಗೆ ನಿಮಗೆ ಗೊತ್ತಿದೆ, ಲಯಾ ಮೇಡಮ್ ಅವರು ಈ ಹೀರೋನ ತಾಯಿಯ ಪಾತ್ರವನ್ನು ಮಾಡ್ತಾಯಿದ್ದಾರೆ. ಹೀರೋಯಿನ್ ಆಗಿ ಮಣಿಕಾ ವಿಶ್ವಕರ್ಮ ಮಾಡ್ತಾಯಿದ್ದಾರೆ. ನನ್ನ ಮಗ ಮೊದಲನೇ ಸಾರಿ ಈ ಒಂದು ಚಿತ್ರಕ್ಕೆ ನಾಯಕ ನಟನಾಗಿ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡು ಇವತ್ತು ಪದಾರ್ಪಣೆ ಮಾಡಿದ್ದಾನೆ. ಇವನಿಗೆ ಮತ್ತು ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಇರಲಿ ಅಂತೇಳಿ ಕೇಳ್ತಾ, ಭಾಳಷ್ಟು ಜನ ಇದು ಒಂದು ಅಪ್ಪಟ ಕನ್ನಡ ಚಿತ್ರ, ಇದು ಒಂದೇ ಕನ್ನಡ ಭಾಷೆಯಲ್ಲಿ ಮಾತ್ರ ನಾವು ನಿರ್ಮಾಣ ಮಾಡ್ತೀವಿ. ಇದಕ್ಕೆ ಸಂಗೀತವನ್ನು ನಮ್ಮ ಹರಿಕೃಷ್ಣ ಅವರು ಕೊಟ್ಟಿದ್ದಾರೆ. ಈಗಾಗಲೇ 3 ಸಾಂಗ್ಗಳನ್ನು ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆ ಒಂದು ಉತ್ತಮ ತಂಡವನ್ನು ಕಟ್ಟಿಕೊಂಡು ಭಾಳಷ್ಟು ಜನ ಹಿರಿಯ ಕಲಾವಿದರು ನಮ್ಮ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಅವರೆಲ್ಲ ಕಲಾವಿದರು ನಿಮ್ಮದೇ ತರ್ತಿದ್ದು, ಬನ್ನಿ. ಇದಕ್ಕೆ ಒಂದು ಮಹದಾಯಿ ಹೋರಾಟ ನಿಮಗೆಲ್ಲ ಗೊತ್ತು. ಭಾಳ ಚಿತ್ರರಂಗದವರು ಭಾಳ ವರ್ಷಗಳಿಂದ ಅದಕ್ಕೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಉತ್ತರ ಕರ್ನಾಟಕದ ನೀರಾವರಿಗೆ ತೊಡಕಾಗಿರ್ತಕ್ಕಂಥ ಮಹದಾಯಿ ಹೋರಾಟಕ್ಕೆ ಆ ಒಂದು ವಿಚಾರವನ್ನು ಕೂಡ ನಮ್ಮ ಸಿನಿಮಾದಲ್ಲಿ ತರ್ತಾ ಇದ್ದೀವಿ. ಒಟ್ಟಾರೆ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತೇಳಿ ನನ್ನ ರಾಜಕೀಯದ ಅನುಭವದ ಮೇಲೆ ನಾನು ಈ ಒಂದು ಹೆಚ್ಚು ಕತೆಗೆ ಒತ್ತು ಕೊಟ್ಟು ಕಥೆಯನ್ನು ಮಾಡಿದ್ದೀನಿ.
ಅಂದರೆ ನೀವೆಲ್ಲ ಗಮನಿಸ್ತಾ ಇದ್ದೀರಿ, ಇವತ್ತು ಬೆಂಗಳೂರಂಥ ಮಹಾನಗರಕ್ಕೆ ಉತ್ತರ ಕರ್ನಾಟಕದ ಮಂದಿ ಭಾಳಷ್ಟು ಜನ ಗುಳೆ ಬರ್ತಾರೆ. ಯಾಕೆ ಈ ಒಂದು ನಮ್ಮ ಜನ ಇಲ್ಲಿ ಗುಳೆ ಬರ್ತಾರೆ, ಯಾಕೆ ಪಟ್ಟಣಕ್ಕೆ ಇವತ್ತು ವಲಸೆ ಬರ್ತಾ ಇದ್ದಾರೆ, ಎಲ್ಲಿ ಲೋಪ ಆಗ್ತಾ ಇದೆ ಅಂತನ್ನ ಸೂಕ್ಷ್ಮವಾಗಿ ಹೇಳ್ತಕ್ಕಂಥ ಪ್ರಯತ್ನ ನಾವು ಚಿತ್ರದಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಪುಲಕೇಶಿ ಅಂತ ನಾಡಿನಲ್ಲಿ ಜನ ಯಾಕೆ ಗುಳೆ ಹೋಗ್ತಾ ಇದ್ದಾರೆ, ಅವನ ಕಾಲದಲ್ಲಿ ಇಡೀ ದೇಶದಿಂದ ಜನರು ಇಲ್ಲಿ ಆಶ್ರಯ ಕೇಳ್ಕೊಂಡು ಬರ್ತಾ ಇದ್ದಂಥ ನಾವು ಇತಿಹಾಸವನ್ನು ಓದ್ಕೊಂಡಿದ್ದೀವಿ. ಇವತ್ತು ಇಲ್ಲಿಂದ ಜನ ವಲಸೆ ಹೋಗ್ತಾ ಇದ್ದಾರೆ. ಹಾಗಾಗಿ ಒಂದು ಸಮಗ್ರ ನೀರಾವರಿ ಆಗಬೇಕು ಅಂತೇಳಿ ನಾಯಕನ್ನ ಇಟ್ಕೊಂಡು ಅದೊಂದು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆ ಕರ್ನಾಟಕದ ಸಮಗ್ರ ಚಿತ್ರಣವನ್ನು ಇವತ್ತು ಪಟ್ಟಣಗಳು ಬೆಳೆಸ್ತಾ ನಾವು ಗ್ರಾಮೀಣದಲ್ಲಿ ಇವತ್ತು ಗ್ರಾಮೀಣ ಜೀವನದ ಬದುಕು ದುಸ್ತರವಾಗ್ತಾ ಇದೆ. ಎಲ್ಲೋ ನಮ್ಮ ಹಿರಿಯರನ್ನ ಬಿಟ್ಬಿಟ್ಟು ಯುವಕರು ಇವತ್ತು ಪಟ್ಟಣ ಕಡೆ ಓಡ್ತಾ ಇದ್ದಾರೆ. ಇದನ್ನೆಲ್ಲ ಇಟ್ಕೊಂಡು ಒಂದು ಚಿತ್ರದ ಮುಖಾಂತರ ಹೇಳ್ತಕ್ಕಂಥ ಪ್ರಯತ್ನ 2.5 ಗಂಟೆನಲ್ಲಿ ಎಲ್ಲ ವಿಷಯಗಳನ್ನ ಹೇಳಬೇಕು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ, ಕರ್ನಾಟಕ ಬಲ ಅಜೇಯಂ ಅನ್ನೋದು ಚಾಲುಕ್ಯರ ಪುಲಕೇಶಿ ಸೈನ್ಯದ ಹೆಸರು. ಆ ಸೈನ್ಯಕ್ಕೆ ಸೋಲೇ ಇರಲಿಲ್ಲ ಯಾವಾಗಲೂ ಕೂಡ. ಹಾಗಾಗಿ ಅದರ ಜೊತೆಗೆ ಈ ಕನ್ನಡಿಗರ ಒಂದು ಸಾಹಸ ಇವತ್ತೇನಾಗ್ತಾ ಇದೆ, ನಮಗೆ ಮೊದಲು ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ತೆಲುಗಲ್ಲಿ ಸಿನಿಮಾಗಳು ನೋಡ್ತಾ ಇರ್ತೀವಿ, ಭಾಳ ಐತಿಹಾಸಿಕ ಸಿನಿಮಾಗಳನ್ನು ಮಾಡ್ತಾರೆ. ಅವಕ್ಕೆಲ್ಲ ಕಾಲ್ಪನಿಕ ಕಥೆಗಳವು. ಆದರೆ ಕರ್ನಾಟಕದಲ್ಲಿ ನಡೆದಂಥ ನಿಜವಾದಂಥ ಇತಿಹಾಸ ಇರ್ತಕ್ಕಂಥ ಭಾಳಷ್ಟು ರಾಜಮನೆತನಗಳು ಕರ್ನಾಟಕದಲ್ಲಿ ಹುಟ್ಟು ಇವತ್ತು ಆವತ್ತಿನ ಕಾಲದಲ್ಲಿ ಇಡೀ ದೇಶವನ್ನು ಆಳ್ತವೆ. ಆದರೆ ಆ ಒಂದು ವಿಚಾರದಲ್ಲಿ ಭಾಳಷ್ಟು ಸಿನಿಮಾಗಳು ಕನ್ನಡಿಗರಿಗೆ ಕೊಡಬೇಕಾಗಿತ್ತು. ಆ ಒಂದು ನೋವು ನನಗೆ ಯಾವತ್ತೂ ಕಾಡ್ತಾ ಇತ್ತು. ಹಾಗಾಗಿ ಇಲ್ಲಿ ಒಂದು ಐತಿಹಾಸಿಕ ಚಿತ್ರಣವನ್ನು ಕನ್ನಡಿಗರಿಗೆ ತೋರಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತಿನ ಪ್ರಸ್ತುತ ಸಮಸ್ಯೆನೂ ಕೂಡ ಹೇಳ್ತಕ್ಕಂಥ ಪ್ರಯತ್ನ, ಇದೆಲ್ಲ ಒಟ್ಟಿಗೆ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ನನಗೆ ಏನಂದರೆ ನಮ್ಮ ಸಿನಿಮಾ ಹೆಸರು ಇದು ಚೆನ್ನಾಗಿ ಪ್ರಚಾರ ಆಗಬೇಕು. ಮೊದಲನೇ ಸಿನಿಮಾ ಇಡೀ ಕರ್ನಾಟಕ ಜನಗಳಿಗೆ ಕರ್ನಾಟಕ ಸಂಸ್ಥೆಯಿಂದ ಹಿಂದೆ 2 ಸಿನಿಮಾ ನಿರ್ಮಾಣ ಮಾಡಿದ್ವಿ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಮತ್ತು ಸೈನಿಕ ಚಿತ್ರವನ್ನು. ಈಗ ಮತ್ತೆರಡು ಸಿನಿಮಾ ಅನೌನ್ಸ್ ಮಾಡಿದ್ದೀವಿ. ಕರ್ನಾಟಕ ಬಲ ಅಜೇಯಂ ಈಗ ಪ್ರಾರಂಭ ಆಗಿದೆ. ಇನ್ನು 2-3 ತಿಂಗಳಲ್ಲಿ ಸೈನಿಕ ಭಾಗ 2 ಕೂಡ ಪ್ರಾರಂಭ ಆಗ್ತದೆ. ಹಾಗಾಗಿ 2 ಚಿತ್ರಗಳ ಬಗ್ಗೆ ಒಂದು ರೈತರ ಸಮಸ್ಯೆ ಇಟ್ಕೊಂಡು ಸಿನಿಮಾ ಮಾಡಿದ್ರೆ, ಮತ್ತೊಂದು ಈ ದೇಶದ ಹಿತವನ್ನು ಇಟ್ಕೊಂಡು ಒಬ್ಬ ಸೈನಿಕ ಎಷ್ಟೆಲ್ಲ ಹೋರಾಟ ಮಾಡ್ತಾನೆ ಅನ್ನೋದನ್ನು ಮತ್ತೆ ಜನಗಳ ಮುಂದೆ ಕಟ್ಕೊಡ್ಬೇಕು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನೀವು ಅಷ್ಟು ದೂರದಿಂದ ಬಂದಿದ್ದೀರಿ ಬಾದಾಮಿಗೆ, ಇದ್ರ ಬಗ್ಗೆ ಒಂದಷ್ಟು ಒಳ್ಳೆಯ ಪ್ರಚಾರ ಕೊಡಲಿ ಅಂತ ಕೇಳ್ಕೊಳ್ತಾ ತಮಗೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಜಾಗೃತಿ ಮೂಡಿಸ್ಬೇಕು. ನಾನು ಅನ್ಕೊಂಡ್ಬಿಟ್ಟಿದ್ದೆ, ನಾನು ಈಗಾಗಲೇ 100% ಎಲ್ಲ ಆಗಿರಬೇಕು ಈ ಕಡೆ ಅಂತ. ಇನ್ನೂ ಅದು ಇದೆ, ಕಡಿಮೆ ಆಗಿದೆ, ಬಟ್ ಇನ್ನೂ ಆ ಒಂದು ಅಭ್ಯಾಸ ಇದೆ. ಅದ್ರ ಬಗ್ಗೆ ನಮ್ಮ ಸರ್ಕಾರ ನಾವೆಲ್ಲ ಎಚ್ಚೆತ್ಕೊಳ್ಬೇಕು. ನಾವೀಗ ಸುತ್ತಾಡೋದ್ರಿಂದ ನನಗಿದೆಲ್ಲ ಅನುಭವ ಬರ್ತಾ ಇದೆ. ಮೊದಲಷ್ಟು ಇಲ್ಲ, ಬಟ್ ಕಡಿಮೆ ಆಗಿದೆ. ಇನ್ನೂ ಸ್ವಲ್ಪ ಬದಲಾವಣೆ ಆಗಬೇಕು. ಪಾತ್ರ ಮಾಡಿದ್ದೀನಿ. ನೀವು ಮಹದಾಯಿ ಹೋರಾಟ ನೀವೆಲ್ಲ ಗೊತ್ತು. ಕಳೆದ 15-20 ವರ್ಷಗಳಿಂದ ನಿರಂತರವಾಗಿ ಆ ಭಾಗದ ಜನ ನರಗುಂದ, ನವಲಗುಂದ ಇದು ಸೇರಿಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ನೀರು ಬೇಕು ಅಂತೇಳಿ. ಅದಕ್ಕೆ ಇನ್ನೂ ಅವ್ರಿಗೆ ಯಶಸ್ಸು ಸಿಗಲಿಲ್ಲ. ಹಾಗಾಗಿ ಅದರ ಏನಾದ ಸಮಸ್ಯೆ ಏನೋದ್ರ ಬಗ್ಗೆ ನಾನೊಬ್ಬ ಒಂದು ಪಾತ್ರಧಾರಿಯಾಗಿ ಆ ಪಾತ್ರವನ್ನು ಫ್ಲ್ಯಾಶ್ ಬ್ಯಾಕಲ್ಲಿ ನನ್ನ ಪಾತ್ರ ಬಂದೋಗುತ್ತೆ. ಮಿಕ್ಕದ್ದು ಇವತ್ತಿನ ಪರಿಸ್ಥಿತಿಗೆ ಒಬ್ಬ ನಾಯಕ ನಟನಾಗಿ ನನ್ನ ಮಗ ಆಕ್ಟ್ ಮಾಡ್ತಾ ಇದ್ದಾರೆ. ಈಗ ಕಲಾವಿದರಿಗೆ ಅಭಿನಯ ಪಕ್ವತೆ ಅನುಭವದ ಮೇಲೆ ಬರ್ತದೆ, ಬಟ್ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಎಲ್ಲದರಲ್ಲೂ ಅವನು ಪೂರ್ವ ಸಿದ್ಧತೆ ಮಾಡಿಕೊಂಡೇ ಬಂದಿರೋದ್ರಿಂದ ನನಗೆ ಕಾನ್ಫಿಡೆನ್ಸ್ ಇದೆ ಅವನ ಬಗ್ಗೆ ಚೆನ್ನಾಗಿ ಮಾಡ್ತಾನೆ ಅಂತೇಳಿ. ಬಟ್ ನೀವು ಹೇಳಬೇಕು, ನೀವು ನೋಡಿದ್ದೀರಾ, ನೀವು ಆಗಲೇ ಈಗ ಸಾಂಗಲ್ಲಿ ನೋಡಿದ್ರಿ, ನೀವು ಹೇಳಬೇಕು. ಬಟ್ ನಾನು ಮೊದಲೇ ಹೇಳಿದೆ, ಭಾಳಷ್ಟು ಜನ, ಸಾವಿರಾರು ಜನ ಕಲಾವಿದರಾಗಬೇಕು ಅಂತ ಲಕ್ಷಾಂತರ ಜನ ಪ್ರಯತ್ನ ಪಡ್ತಾರೆ. ಕೆಲವರು ಮಾತ್ರ ಬೆಳ್ಳಿ ಪರದೆ ಸ್ವೀಕಾರ ಮಾಡ್ತದೆ. ನಾನು ಮೊದಲೇ ಹೇಳ್ದಂಗೆ
ಅದೃಷ್ಟನೂ ಬೇಕು, ಪ್ರತಿಭೆನೂ ಇರಬೇಕು, ಅವಕಾಶನೂ ಬೇಕು. ನೋಡೋಣ ಮುಂದೆ. ನಾವು ಒಂದು ಸಾಂಗನ್ನು 6 ದಿವಸ ಶೂಟ್ ಮಾಡ್ತಾಯಿದ್ದೀವಿ, ಒಂದೇ ಸಾಂಗ್ನ. ಈ ಸಾಂಗ್ ಏನು ಹೇಳಿದ್ದೀವಿ ಅಂದರೆ, ಚಾಲುಕ್ಯ ಸಾಮ್ರಾಜ್ಯದ ವಿಚಾರ ಹೇಳ್ತಾ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ, ಹೀಗೆ ಭಾಳಷ್ಟು ಅವರ ಕುರುಹುಗಳೆಲ್ಲ ಇದೆ. ಇದೊಂದೇ ಅಲ್ಲ, ಅದು ತೆಲಂಗಾಣ ಆಗ್ಬೋದು, ನೀವು ಮಹಾರಾಷ್ಟ್ರ ಆಗ್ಬೋದು, ಗುಜರಾತ್ ಆಗ್ಬೋದು. ಬಟ್ ನಮ್ಗೆ ಅಷ್ಟು ಆಗಲ್ಲ. ಇಡೀ ಕರ್ನಾಟಕ ಇರ್ತಕ್ಕಂಥ ಇವ್ರ ಮಾನ್ಯುಮೆಂಟ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಶೂಟ್ ಮಾಡ್ತಾಯಿದ್ದೀವಿ. ಇದು ASI ಸೈಟು, ನಿಮಗೆಲ್ಲ ಗೊತ್ತೇ ಇದೆ, ಭಾಳ ಕಷ್ಟ. ಎಲ್ಲ ಪರ್ಮಿಷನ್ ತಗೊಳ್ಳೋದು, ಅವರ ರಿಸ್ಟ್ರಿಕ್ಷನ್ ಫಾಲೋ ಅಪ್ ಮಾಡಬೇಕಾಗ್ತದೆ. ಇಲ್ಲಿ ಆ್ಯಕ್ಚುಲಿ ಏರಿಯಲ್ ಶೂಟ್ ಮಾಡೋಕ್ಕೆ ನಮಗೆ ಪರ್ಮಿಷನ್ ಸಿಗಲಿಲ್ಲ. ಆದರೂ ಕೂಡ ನಮ್ಗೆ ಇರ್ತಕ್ಕಂಥ ಇತಿಮಿತಿನಲ್ಲಿ ಇದು ಇರ್ತಕ್ಕಂಥ 4-5 ಜಾಗನೂ ಕೂಡ ಶೂಟ್ ಮಾಡಿದ್ದೀವಿ. ಈಗ ಇವತ್ತು 5ನೇ ದಿವಸ, ನಾಳೆ 6ನೇ ದಿವಸ ಸಾಂಗು ಮುಗೀತದೆ. ಕೇಂದ್ರ ಸಚಿವರಿಗೂ ರಿಕ್ವೆಸ್ಟ್ ಮಾಡಿದೆ, ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಕೇಳಿದ್ದೀವಿ. ಯಾಕಂದರೆ ಇದು ಅವರ ಚಾಲುಕ್ಯ ಸಾಮ್ರಾಜ್ಯದ ಹಿರಿಮೆ ಗರಿಮೆಯನ್ನು ಎತ್ತಿಡ್ತಕ್ಕಂಥ ಒಂದು ಸಾಂಗ್ ಆದ್ದರಿಂದ ಅದನ್ನು ಇಲ್ಲೇ ಶೂಟ್ ಮಾಡಬೇಕು, ನಮಗೆ ಬೇರೆ ಅವಕಾಶ ಇರಲಿಲ್ಲ. ಹಾಗಾಗಿ ಚೆನ್ನಾಗಿ ಮಾಡಿದ್ದೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಒಂದು ದೊಡ್ಡ ಮಟ್ಟಕ್ಕೆ ಮಾಡಿದ್ದೀವಿ. ಇವತ್ತು ಭಾಳ ಕಷ್ಟ ಆದರೂ ಕೂಡ ಮಾಡಿದ್ದೀವಿ, ಚೆನ್ನಾಗಿ ಬಂದಿದೆ, ಸಾಂಗ್ ಚೆನ್ನಾಗಿ ಮೂಡಿ ಬಂದಿದೆ. ನೋಡೋಣ. ನಮಸ್ತೆ, ನನ್ನ ಹೆಸರು ಧ್ಯಾನ್ ಯೋಗೇಶ್ವರ. ಕರ್ನಾಟಕ ಬಲಂ ಅಂತ ಒಂದು ಹೊಸ ಮೂವಿಯಲ್ಲಿ ಡೆಬ್ಯೂ ಆಗ್ತಿದ್ದೀನಿ. ಕಳೆದ 20 ದಿನದಿಂದ ಕರ್ನಾಟಕ ಬಲಂ ಶೂಟಿಂಗ್ ಬಾದಾಮಿಯಲ್ಲಿ ನಡೀತಿದೆ. ಆ್ಯಂಡ್ ಇನ್ನೂ ಒಂದು 2-3 ದಿನದಲ್ಲಿ ನಮ್ಮ ಸಾಂಗ್ ಶೂಟಿಂಗು ಕಂಪ್ಲೀಟ್ ಆಗುತ್ತೆ. ಬಟ್ ಕಳೆದ 20 ದಿನದಿಂದ ನಮ್ಮ ಬಾದಾಮಿ ಜನ, ಈ ವಾತಾವರಣ ನಂಗೆ ತುಂಬಾ ಇಷ್ಟ ಆಗಿದೆ. ಜನರು ನಂಗೆ ತುಂಬ ಹತ್ತಿರ ಆಗಿದ್ದಾರೆ. ಆ್ಯಂಡ್ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳೋಕ್ಕೆ ನಾನು ಮತ್ತು ನಮ್ಮ ಇಡೀ ಟೀಮ್ ತುಂಬಾ ಕಷ್ಟಪಡ್ತಿದ್ದೀವಿ. ಯಾಕಂದರೆ ನಮ್ಮ ಕತೆ ತುಂಬ ಅದ್ಭುತವಾಗಿದೆ. ಆ್ಯಂಡ್ ಅದರ ತಕ್ಕಂಗೆ ನಾವೊಂದು ಒಳ್ಳೆ ಮೂವಿ ಮಾಡಬೇಕು ಅಂತ ನಮ್ಮೆಲ್ಲ ಪ್ರಯತ್ನ. ಪತ್ರಿಕಾಗೋಷ್ಠಿ ನಿಂತು ಅದನ್ನು ಮುಂದುವರಿಸ್ತಾ ನಾನು ಸಾಕಷ್ಟು ಮಾತಾಡ್ಬಿಟ್ಟಿದ್ದೀನಿ ಮಧ್ಯಾಹ್ನ. ಆಮೇಲೆ ವಿಜುವಲ್ಸು ನಿಮಗೆ ಈಗ ಫ್ರಾನ್ಸ್ ಚಿತ್ರೀಕರಣ ಸಿಕ್ಕಿದೆ ಅಂತ ಅನ್ಕೋತೀನಿ. ನನಗೆ ಕನ್ನಡಕ್ಕೊಂದು ಹೆಮ್ಮೆಯ ಚಲನಚಿತ್ರ ಗೀತೆ ಇದು ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ನಿಮಗೆ ಸಾಂಗನ್ನು ಕೂಡ ಕೇಳಿಸ್ತೀವಿ, ತೋರ್ಸೋಕ್ಕಾಗಲ್ಲ, ಯಾಕೆ ಇನ್ನೂ ಸಾಂಗ್ ಕಂಪ್ಲೀಟ್ ಆಗಲಿಲ್ಲ. ಆದರೆ ನಿಮಗೆ ಆ ಸಾಂಗನ್ನು ಕೇಳಿಸ್ತೀವಿ. ಒಂಥರ ಸಾಂಗ್ ಕೇಳಿಸ್ಕೋಬೋದು ಸರ್, ಅಷ್ಟೇ. ನಿಮ್ಮ ನಿರ್ದೇಶಕರು ಅಪ್ಲೈ ಮಾಡಿ ಅದೊಂಚೂರು ಹಾಕಿ ಬನ್ನಿ, ಕೇಳಿಸ್ಕೊಣ ಸರ್. ಆಮೇಲೆ ಕಂಟಿನ್ಯೂ ಮಾಡ್ತಾರೆ. ನಂದಾಯ್ತು, ನಂದೇನು ಮಾತು ಮುಗಿತು. ಏನಾದ್ರು ಪ್ರಶ್ನೆ ಕರ್ಮದ ಕಲ್ಲನ್ನು ಕೇಳಿದ್ಮೇಲೆ ನಾವು ನಿರ್ದೇಶಕರು ನಾವೆಲ್ಲ ಟೀಮ್ ಕರೆದು ಆಗುತ್ತೆ, ಚೆನ್ನಾಗಿ ಮಾಡಿದ್ರು. ಹರಿಕೃಷ್ಣ ಅವರು ಅದಕ್ಕೆ ಭಾಳ ಪರಿಶ್ರಮ ಹಾಕಿ ಮಾಡಿದ್ದಾರೆ. ಇನ್ನೂ ಚೆನ್ನಾಗಿ ಬರ್ತದೆ ಸಾಂಗ್. ಇದು ಟ್ರ್ಯಾಕ್ ನಿಮಗೆಲ್ಲ ಗೊತ್ತಿದೆ, ಟ್ರ್ಯಾಕ್ ಆದ್ದರಿಂದ ಇನ್ನೂ ಅವ್ರಿಗೆ ಮ್ಯೂಸಿಕ್ ಡೈರೆಕ್ಟರ್ ತೀರ್ಮಾನ ಮಾಡಿ ಅದನ್ನು 2 ವಾಯ್ಸಲ್ಲಿ ಮಾಡಿಸ್ಬೇಕು ಅಂತ ಅಂದ್ರೆ ಅವರು ಶಂಕರ್ ಮಹಾದೇವನು ಆ ಥರ ವಾಯ್ಸಲ್ಲಿ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಇನ್ನೂ ಫೈನಲ್ ಆಗಲಿಲ್ಲ, ಅಲ್ಲೂ ಕೆಲಸ ನಡೀತಾ ಇದೆ. ಮತ್ತು ನಮ್ಮ ನಿರ್ದೇಶಕರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಹಲೋ, ಎಲ್ರಿಗೂ ನಮಸ್ಕಾರ. ಮಧ್ಯಾಹ್ನನೇ ಅಲ್ಲಿ ಪ್ರೆಸ್ ಮೀಟ್ ಅಂತ ಹೇಳಿ ಇದು ಮಾಡಿದಾಗ ಮಳೆ ಬಂದಿದ್ದಾಗಿತ್ತು, ಅದು ಮುಂದುವರೆದ ಭಾಗ ಅಂತ ಹೇಳ್ಬೋದು. ಈ ಪ್ರೆಸ್ ಮೀಟ್ನ ನೋಡಿದಾಗ ಸುಧೀಂದ್ರ ಅವ್ರಿಗೆ ಒಂದು ಮಾತು ಹೇಳಿದ್ರು ವೆಂಕಟೇಶ್ ಅವ್ರಿಗೆ, ಅಣ್ಣ ಹಿಂದೆ ಎಲ್ಲ ನಾವು ಮಾಡಿದಾಗ ಪ್ರೆಸ್ ಮೀಟಲ್ಲಿ ಶೂಟಿಂಗು ಅಂತಂದರೆ ಒಂದು ಸಂಭ್ರಮ ಇರೋದು. ಪ್ರೆಸ್ನವ್ರನ್ನ ನಾವು ಕರೆಸ್ತಾ ಇದ್ವಿ, ಕರೆಸಿ ಅದು ಆ ಶೂಟಿಂಗ್ನಲ್ಲೇ ಒಂದು ಶೆಡ್ಯೂಲ್ ಅಥವಾ 2-3 ಶೆಡ್ಯೂಲ್ ಇದ್ದಾಗ ಫಸ್ಟ್ ಶೆಡ್ಯೂಲಲ್ಲಿ 3 ಬರೋರು ಕರೆಸ್ತಾರೆ. 2ನೇ ಶೆಡ್ಯೂಲ್ ನಾವು ಚಿಕ್ಕಮಗಳೂರು, ಮೈಸೂರು, ಸಕಲೇಶ್ಪುರನ ಮತ್ತು ಊಟಿಲೋ ಎಲ್ಲ ಮಾಡಿದಾಗ ಪ್ರೆಸ್ನವ್ರನ್ನ ನಾವೆಲ್ಲ ಪತ್ರಕರ್ತನ ಕರ್ಕೊಂಡು ಹೋಗ್ತಾ ಇದ್ವಿ. ಆ ದಿನಗಳನ್ನು ಮರ್ತೋಗ್ಬಿಟ್ಟಿದ್ವಿ ನಾವು, ನಿಜವಾಗ್ಲೂ ಮರ್ತೋಗಿದ್ವಿ. ಅದನ್ನು ನಮ್ಮ ಯೋಗೇಶ್ವರ್ ಸಾಹೇಬರು, ನಮ್ಮ ನಿರ್ಮಾಪಕರು ನಿಜವಾಗ್ಲೂ ಅದನ್ನು ಇದನ್ನು ಮಾಡಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. ಯಾಕಂದರೆ ಪ್ರೆಸ್ನವ್ರು ನಾವೆಲ್ಲ ದೂರ ಎಲ್ಲ ರಿಲೀಸು ಅಂದ ತಕ್ಷಣ ಬರೀ ಬೆಂಗಳೂರಲ್ಲಿ ಮಾಡಿಬಿಟ್ಟು ಯಾವುದೊಂದು ಕಡೆ ಇದು ಮಾಡ್ತೀವಿ. ಒಂದು ಲೊಕೇಶನ್ ಕೊಡಿಸೋವಂಥದ್ದು ಅಭ್ಯಾಸವನ್ನು ಬಿಟ್ಬಿಟ್ಟಿದ್ವಿ ನಾವು. ಸಾಮಾನ್ಯವಾಗಿ ನಾನು ಮಾಡಿದ ಚಿತ್ರಗಳಲ್ಲೂ ಸಾಕಷ್ಟು ಕರೆದಿಲ್ಲ, ಮೊದಲು ನಾವು ಕರೆಸ್ತಾ ಇದ್ವಿ ನಾವು. ಸೊ ಆ ಒಂದು ಬಿಟ್ಟೋಗಿದ್ದನ್ನು
ಒಂದು ಸಂಭ್ರಮವನ್ನು ತಿರ್ಗಾ ಅಜೇಯಮಂದ ಕರ್ನಾಟಕ ಬಲಂ ಅಜೇಯಮನಲ್ಲಿ ಒಂದು ಅಜೇಯವಾಗಿ ನಮ್ಮನ್ನೆಲ್ಲ ಕರ್ಸ್ಕೊಂಡಿದ್ದಾರೆ. ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತೀನಿ. ಪ್ರೇರಣೆಯನ್ನು ಸಾಕಷ್ಟು ನಮ್ಮ ನಿರ್ಮಾಪಕರು ನಿಮ್ಗೆ ಆಗಲೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆಮೇಲೆ ಒಳ್ಳೆ ಹಾಡನ್ನು ಕೇಳಿಸಿದ್ದೀವಿ ಅಂತ ನಮ್ಮ ಅಭಿಪ್ರಾಯ ಇದೆ, ನಾವು ಅಂದ್ಕೊಂಡಿದ್ದೀವಿ. ಸೊ ಹಾಡು ಡೆಫಿನೆಟಾಗಿ ಸಕ್ಸಸ್ ಆಗುತ್ತೆ ಅನ್ನೋ ಒಂದಿದೆ. ಈವನ್ ಪಿಕ್ಚರೈಸೇಷನ್ ಕೂಡ ನಮ್ಮ ಮೋಹನ್ ಮಾಸ್ಟ್ರು ಕೂಡ ಭಾಳ ಶ್ರಮಪಟ್ಟು ಎಲ್ಲರೂ ನೀವು ನೋಡಿದ್ದೀರ, ಒಂದು ವ್ಯವಸ್ಥೆ ಮಾಡಬೇಕು ಅಂತಂದಾಗ ಅಷ್ಟು ಜನನ ಸೇರಿಸಿ ಆಮೇಲೆ ಗ್ರೂಪ್ನ ಮತ್ತು ಬ್ಯಾಕ್ಗ್ರೌಂಡ್ನ ಎಲ್ಲ ಸೇರಿಸೋದು ಮಾಡಿ ಒಂದೊಂದು ಶಾರ್ಟ್ ತೆಗಿಯೋಕ್ಕೂ ಭಾಳ ಕಷ್ಟ. ಆದ್ರೂ ಅವರು ಭಾಳ ಹುರುಪು, ಸ್ಪೀಡು ಎಲ್ಲ 80, 60, 70 ಸ್ಪೀಡಿಗಿಂತ 120 ಕಿಲೋಮೀಟರ್ ಸ್ಪೀಡಲ್ಲಿದ್ದಾರೆ ಅವ್ರು ಮಾಸ್ಟ್ರು. ಸೊ ಆ ಸ್ಪೀಡಲ್ಲೇ ಸಾಂಗನ್ನು ಮಾಡಿದ್ದಾರೆ. ಅದೇ ಸ್ಪೀಡಿಗೆ 120 ಕಿಲೋಮೀಟರ್ ಸ್ಪೀಡ್ ಅಂದರೆ ನಮ್ಮ ಹೀರೋ 240 ಕಿಲೋಮೀಟರ್ ಸ್ಪೀಡಲ್ಲಿದ್ದಾರೆ. ರೆಡಿನೇ ಮಾಡ್ತಾರ, ರೆಡಿ ಮಾಡ್ತಾರ ಅಂತ. ಸೊ ಇಬ್ಬರಿಗೂ ಭಾಳ ಚೆಲ್ಲಾಗಿದೆ. ಅಲ್ಲಿ ಕಾಂಪಿಟೇಷನ್ ಇದೆ. 120 ಅಂದರೆ 240 ಮಾಡಿ ಒಂದೇ ಟೇಕಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಹುರುಪನ್ನ ನಮ್ಮ ಧ್ಯಾನ್ ಅವರು ಅದರಲ್ಲಿ ಭಾಳ ಏನು ಶ್ರಮ ವಹಿಸಿ ಅದರಲ್ಲಿ ಭಾಳ ಒಂದು ಏನು ಹೇಳ್ತೀವಿ ನಾವು ಟೇಕ್ ಒನ್ ಆರ್ಟಿಸ್ಟ್ ಆಗಬೇಕು ಅನ್ನೋದೊಂದಿದೆ ಅವ್ರಿಗೆ. ಸೊ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು, ಎಕ್ಸ್ಪ್ರೆಷನ್ ಚೆನ್ನಾಗಿರಬೇಕು, ಪ್ರತಿಯೊಂದಕ್ಕೂ ಬಂದು ಕೇಳೋದು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಕೇಳ್ತಕ್ಕಂಥ ಅಭಿಪ್ರಾಯವನ್ನು ಮಾಡ್ತಾರೆ. ಅದನ್ನು ಸೆರೆ ಹಿಡಿಬೇಕಾದಾಗ ಭಾಳಷ್ಟು, ಯಾಕಂದರೆ ಒಂದು ಆರ್ಟಿಸ್ಟ್ ಅಂದಾಗ ಆರ್ಟಿಸ್ಟ್ಗೆ ತನ್ನದೇ ಆದ ಒಂದು ಬ್ಲಾಕ್ಸ್ ಇರುತ್ತೆ. ಒಂದು ಆರ್ಟಿಸ್ಟ್ನ ತಂದಾಗ ನಾವು ಈ ಇಮೇಜಲ್ಲಿ ನಾವು ಈ ಬ್ಲಾಕಲ್ಲಿ ಇಡಬೇಕು, ಈ ಫ್ರೇಮ್ ಇಡಬೇಕು ಅಂತಕ್ಕಂಥದ್ದಿದೆ. ಆ ಆ ನಿಟ್ಟಿನಲ್ಲಿ ನಮ್ಮ ಶೇಖರ್ ಚಂದ್ರ ಅವರು ಭಾಳ ಸ್ಪೆಷಲ್ ಲೆನ್ಸಸ್ಸನ್ನು ತರಿಸಿ, ಸ್ಪೆಷಲ್ ಲೈಟಿಂಗನ್ನು ತರಿಸಿ, ಎಕ್ವಿಪ್ಮೆಂಟ್ ಎಲ್ಲ ಇದು ತಗೊಂಡ್ಬಂದು ಈಗ ಯಾವ ರೀತಿ ಇದು ಮಾಡಬೇಕು, ಈ ಆರ್ಟಿಸ್ಟ್ಗೆ ಈ ಅವರ ಇಮೇಜ್ ತಕ್ಕಾಗಿ ಇಮೇಜ್ ಬರೋ ರೀತಿಯಾಗಿ ಅದನ್ನು ಮಾಡ್ತಕ್ಕಂಥದ್ದನ್ನು ನಮ್ಮ ಶೇಖರ್ ಚಂದ್ರ ಅವರು ಮಾಡ್ತಿದ್ದಾರೆ. ಈಗಾಗಲೇ ಕಥೆಯ ಬಗ್ಗೆ ನಮ್ಮ ಈ ಯೋಗೇಶ್ವರ ಸರ್ ಹೇಳಿದ್ದಾರೆ. ಅದಕ್ಕೆ ಒದಗಿಸಿರ್ತಕ್ಕಂಥದ್ದು ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ನ ರಮೇಶ್ ಅವರು, ನಮ್ಮ ಗುರುರಾಜ್ ದೇಸಾಯಿ ಅವರು, ನಮ್ಮ ವಿಶ್ವ ಅವರು ಭಾಳ ಈ ಏನು ಹೇಳ್ತೀವಿ ತ್ರಿಮೂರ್ತಿಗಳು ಅಂತ ನಾವೇನು ಹೇಳ್ತೀವಿ, ಆ ತ್ರಿಮೂರ್ತಿಗಳು ಸೇರಿ ಈ ಕಥೆಗೆ ಬಲವನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಬಲಂ ಅಂತ ಅನ್ನೋದಕ್ಕೆ ಆ ಸಾಹಿತ್ಯ ಬಲವನ್ನು ಅವರು ಕೊಟ್ಟಿದ್ದಾರೆ, ನಡೆಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಟೀಮಲ್ಲಿ ಜೊತೆ ಇದ್ದಾರೆ ನಮ್ಮ ಸುರೇಶ್ ರಾಜ್ ಇದ್ದಾರೆ, ನಮ್ಮ ಕೋ ಡೈರೆಕ್ಟ್ರು ಅವರು ನಮ್ಮ ಜೊತೆ ಟೀಮ್ ಇದೆ. ಇದ್ರ ಜೊತೆಗೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸು ಇದ್ದಾರೆ. ಮತ್ತು ಇಲ್ಲಿರ್ತಕ್ಕಂಥ ಆರ್ಟಿಸ್ಟ್ಗಳನ್ನೆಲ್ಲ ನೋಡಿದ್ರೆ ಎಲ್ಲ ಆರ್ಟಿಸ್ಟ್ಗಳನ್ನು ಭಾಳ ಕೋಆಪ್ರೇಟಿವ್ ಆಗಿ ನಡೀತಕ್ಕಂಥದ್ದಿದೆ. ಎಲ್ಲರನ್ನ ಸೇರಿಸ್ಕೊಂಡು ಒಂದು ದೊಡ್ಡ ಏನಂತೀವಿ ಒಂದು ದೊಡ್ಡ ಸಂಸಾರನ ಕಟ್ಕೊಂಡು ಬಾದಾಮಿ ಕರ್ಕೊಂಡ್ಬಂದಿದ್ದಾರೆ. 8ನೇ ತಾರೀಕು ನಾವು ಬೆಂಗಳೂರನ್ನ ಬಿಟ್ಟಿದ್ದು, 5ನೇ ತಾರೀಕು ಮುಹೂರ್ತ ಆದಮೇಲೆ ಅಲ್ಲಿಂದ 2 ದಿವಸ ಅಲ್ಲಿ ಶೂಟಿಂಗ್ ಮಾಡಿದ್ಮೇಲೆ 8ನೇ ತಾರೀಕು ನಾವು ಬಾದಾಮಿಗೆ ಬಂದ್ವಿ, ಬೀಡು ಬಿಟ್ಟಿದ್ದೀವಿ. ಸೊ ನಾವು ಹೊಸಪೇಟೆಗೆ ಹೋಗ್ತಾ ಇದ್ವಿ. ಸೊ ಹೊಸಪೇಟೆಗೆ ಅಲ್ಲಿ 2 ದಿವಸ ಚಿತ್ರೀಕರಣ ಇದೆ. ಇರೋದ್ರಿಂದ ನಾವು ಸಾಕಷ್ಟು ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದು ಸತತವಾದ ಒಂದು ಲಾಂಗ್ ಶೆಡ್ಯೂಲ್ ಅಂತ ಏನು ಹೇಳ್ತೀವಿ, ಆ ಲಾಂಗ್ ಶೆಡ್ಯೂಲನ್ನು ಈ ಸರಿ ಪೂರೈಸ್ತಾ ಇದ್ದೀವಿ. ಇದಾದ ಮೇಲೆ ನಾವು ಚನ್ನಪಟ್ಟಣದಲ್ಲಿ ಮಾಡ್ತೀವಿ. ಚನ್ನಪಟ್ಟಣ ಆದ ನಂತರ ತಿರ್ಗಿ ವಿಲ್ ಕಮ್ ಬ್ಯಾಕ್ ಟು ಬಾಗಲಕೋಟ್, ಬೆಳಗಾಂ, ಈ ಥರ ಹುಬ್ಳಿ, ಈ ಥರ ಲೊಕೇಶನ್ಸ್ಗೆಲ್ಲ ನಾವು ಬರುವಂಥದ್ದು ಇದೆ. ಸೊ ಇನ್ನು ಸಾಕಷ್ಟು ವಿಷಯನ ಹೇಳ್ಬಿಟ್ಟಿದ್ದಾರೆ. ಯಾವ ಕಾಲಘಟ್ಟದಲ್ಲಿ ಕಥೆ ನಡೀತದೆ? 1500 ವರ್ಷಗಳ ಹಿಂದೆ ಇರ್ತಕ್ಕಂಥ ಪುಲಿಕೇಶಿ ಆಡಳಿತದಲ್ಲಿರ್ತಕ್ಕಂಥದ್ದು, ಪುಲಿಕೇಶಿ ಆಡಳಿತ ಮತ್ತು ಈಗಿನ ನಿಟ್ಟಿನಲ್ಲಿ ಇರ್ತಕ್ಕಂಥ ಈಗಿನ ಶತಮಾನದಲ್ಲಿ ಏನಿದೆ ಆ ವ್ಯತ್ಯಾಸಗಳನ್ನು ಹೇಳ್ಕೊಳ್ತಾ ಹೋಗುತ್ತೆ ಕಥೆಯಲ್ಲಿ. ಪ್ಯಾರಲಾಗೆ ಬರುತ್ತೆ ಕಥೆಯಲ್ಲಿ ಪುಲಿಕೇಶಿ ಮತ್ತು ಈಗಿನ ವಾತಾಪಿಯ ಬಗ್ಗೆ. ಅಂದರೆ ಹೀರೋ ಹೆಸರು ವಾತಾಪಿ ಅಂತ ಇಟ್ಟಿದ್ದೀವಿ ನಾವು. ಸೊ ಆ ಕಥೆ ಪೂರ್ತಿಯಾಗಿದೆ, ಅದು ಇಟ್ಕೊಂಡು ಹೋಗುತ್ತೆ, ಅದು ಪಾರದರ್ಶಕ ಹೋಗುತ್ತೆ ಆ ಕಥೆಯನ್ನು. ಆ ಕಥೆ ವಿಷಯವನ್ನು ನಮಗೆ ಆಗಲೇ ಸಾಹೇಬರು ಹೇಳ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಇನ್ನೂ ಜಾಸ್ತಿ ಏನು ಮಾತಾಡಲ್ಲ. ಅಲ್ಲಿ ಸ್ಟೇಜು ಅಲ್ಲಿ ಇಲ್ಲಿದ್ದಾಗ ಹೆಚ್ಚು ಕಮ್ಮಿ 500 ಜನ ಇದ್ದರು. ಅಲ್ಲೇ 100 ಪ್ಲಸ್ ಜೂನಿಯರ್ಸ್ ಅದು ಹೆಚ್ಚು ಕಮ್ಮಿ 1000 ಜನ ಆಗೋಗ್ತಾರೆ. 1000 ಮೆಂಬರ್ಸ್ ಬಂದುಬಿಡ್ತಾರೆ ರೆಡಿಯಾಗಿ. ನಿನ್ನೆ ಬಂದಾಗ ಹೆಚ್ಚು ಕಮ್ಮಿ ಒಂದು 35-40 ಟ್ರ್ಯಾಕ್ಟರ್ ಜನ ಡ್ಯಾನ್ಸರ್ಸ್ ಅವ್ರದ್ದು ಅದೆಲ್ಲ ಮತ್ತೊಂದು ಎಲ್ಲ ಹೆಚ್ಚು ಕಮ್ಮಿ 1000 ಜನ ಮೇಲಿದ್ದಾರೆ. ಟೆಕ್ನಿಷಿಯನ್ಸು, ಆರ್ಟಿಸ್ಟು, ಕೋ ಆರ್ಟಿಸ್ಟು ಎಲ್ಲ ಸೇರಿದ್ರು ಅರೌಂಡ್ 1000 ಮೆಂಬರ್ಸ್ ಮೇಲೆ ಬರ್ತಾರೆ. ಎಲ್ಲ ವೈಡರ್ ಪರ್ಸ್ಪೆಕ್ಟಿವ್ ಅಂತ ನಾವು ಏನು ಹೇಳ್ತೀವಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಿಪರೇಷನ್ನ ನಾವು ಮಾಡ್ಕೊಂಡಿದ್ದೀವಿ. ಅಂದರೆ ನಾವು ಈಗಾಗಲೇ ನಮ್ಮ ಟೀಸರ್ ಬಿಟ್ಟಾಗ ನೀವು ಮೂರ್ತಿ ಬಿಟ್ಟಾಗ ನೋಡಿರ್ಬೋದು. ಆದಮೇಲೆ ಏನು ಗ್ರ್ಯಾಂಚರ್ ಇದೆ, ಈ ಸಿನಿಮಾ ಏನು ಸ್ಟೈಲಲ್ಲಿ ಇರುತ್ತೆ ಅಂತ ಈಗ ನಿಮ್ಗಾಗಲೇ ಅರ್ಥವಾಗುತ್ತೆ. ಯಾಕಂದರೆ ಒಂದು ಕಡೆ ನಾವು ಪುಲಿಕೇಶಿ ತೋರಿಸಿ ಅದಾದ ನಂತರ
ರೈತ ಮತ್ತು ರೈತನ ಮಗನ ಬಗ್ಗೆ ಎರಡು ತೋರಿಸಿದ್ದೀವಿ ನಾವು. ಅಂದರೆ ರೈತರು ಬಂದು ಯೋಗೇಶ್ವರ ಸರ್, ರೈತನ ಮಗ ಬಂದು ಧ್ಯಾನ್ ಅವ್ರು ಮಾಡಿದ್ದಾರೆ. ಸೊ ಎರಡು ನಿಮಗಿದೆ ಅದರಲ್ಲಿ. ಸೊ ಅದನ್ನು ನೋಡಿದ್ದೀರ ನನಗೆ ಒಂದು ಈ ಥರ ಸಿನಿಮಾ ಅನ್ನೋದು ಒಂದು ಕಲ್ಪನೆ ಬಂದಿರುತ್ತೆ. ಇಲ್ಲ, ಖಂಡಿತ ಸರ್. ಯಾಕಂದರೆ ಪ್ರತಿ ಸಿನಿಮಾದಲ್ಲಿ ಏನಾಗುತ್ತೆ, ಈ ಅರ್ಜೆನ್ಸಿ ಅನ್ನೋದು ಇರುತ್ತೆ. ಕೆಲವು ಟೈಮಲ್ಲಿ ಅರ್ಜೆನ್ಸಿ ಇದ್ದಾಗ ನಮ್ಗೆ ಟೈಮ್ ಆಗಲಿಲ್ಲ, ನಮ್ಗೆ CG ಅದಾಗಲಿಲ್ಲ, ಅದೆಲ್ಲ ಅನ್ನೋದು ಇರ್ತದೆ. ಸೊ ಈ ಸಿನಿಮಾದಲ್ಲಿ ಮಾಡಬೇಕಾದ್ರೆ ಯೋಗೇಶ್ವರ ಸರ್ ಪಕ್ಕ ಇದ್ದಾರೆ. ನಾವು ಈ ಸಿನಿಮಾಗ ಇದು ಹಿಂಗೆ ಮಾಡ್ತೀವಿ, ಇದನ್ನು ಲೈವ್ ಮಾಡ್ತೀವಿ, ಇದನ್ನು CG ಮಾಡ್ತೀವಿ ಅಂತೆಲ್ಲ ಪಕ್ಕ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾವು ಪಕ್ಕ ಮಾಡ್ಕೊಂಡಿರೋದ್ರಿಂದ ಅದಕ್ಕೆ ಈಗಾಗಲೇ ಪ್ರಿಪ್ರೇಷನ್ ನಡೀತಾ ಇದೆ. ಅದಕ್ಕೆ ಆಗಲೇ ಒಂದು ಸಾಕಷ್ಟು ಕೆಲಸಗಳು ಹೋಗಿದೆ, ಆಗಲೇ CG ಹೊಟ್ಟೋಗಿದೆ. ಆ ಕೆಲಸಗಳೆಲ್ಲ ನಡೀತಾ ಇದೆ. ಯಾಕಂದರೆ ಇವತ್ತು ದಿವಸ CG ಇಲ್ದಿರ ಏನು ಮಾಡ್ಬೋದು, CG ಇಟ್ಕೊಂಡು ಏನು ಮಾಡ್ಬೋದು ಅನ್ನೋದಿದೆಯಲ್ಲ, ನೀವು ಕ್ವಾಲಿಟಿ ಬಗ್ಗೆ ಕೇಳ್ತಾ ಇದ್ದೀರಾ. ಅದನ್ನು ನಿಜವಾಗ್ಲೂ ಭಾಳ ಇಂಪಾರ್ಟೆಂಟ್. ಇಂಥ ಸಿನಿಮಾ ಮಾಡಬೇಕಾದಾಗ ಭಾಳ ಇಂಪಾರ್ಟೆಂಟ್. ಅದ್ರ ಬಗ್ಗೆ ನಮ್ಮ ಕ್ಯಾಮ್ರಾಮನ್ ಚಂದ್ರ ಬಿಡೋದೇ ಇಲ್ಲ ಸರ್, ನಾನು ಮಾಡಲ್ಲ ಸರ್, ತೆಗಿಯೋಕ್ಕಾಗಲ್ಲ ಸರ್ ಅಂದ್ಬಿಡ್ತಾರೆ. ಸೊ ಅದರಿಂದ ಭಾಳ ಬಿಡೋದು. ಯಾಕಂದರೆ DA-ಯಿಂದ ಹಿಡಿದು CG-ಯಿಂದ ಹಿಡಿದು ಅವರೇ ಹೋಗೋದ್ರಿಂದ ಭಾಳ ಸೂಕ್ಷ್ಮವಾಗಿರುತ್ತೆ. ಅವ್ರ ಕ್ವಾಲಿಟಿ ನೀವು ನೋಡಿದ್ದೀರ. ಶೇಖರ್ ಚಂದ್ರ ಅವ್ರ ಕ್ವಾಲಿಟಿ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ನೀವೆಲ್ಲ ನೋಡಿರೋದ್ರಿಂದ ಇದು ಫನ್ ಟೆಕ್ನಿಷಿಯನ್. ಕೇಳ್ತೀನಿ ಎಲ್ಲ ಟೆಕ್ನಿಷಿಯನ್ಸು ಎಲ್ಲರಿಗೂ ಒಳ್ಳೆಯದಾಗಲಿ. ನಾಗಣ್ಣ ಸರ್ ಜೊತೆ ನನ್ನ 2ನೇ ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಅದಾದಮೇಲೆ ಈ ಸಿನಿಮಾ ವರ್ಕ್ ಮಾಡ್ತಾಯಿದ್ದೆ ಅಪ್ 20 years. ಸೊ ತುಂಬ ಖುಷಿಯಾಗುತ್ತೆ. ಸೀನಿಯರ್ ಟೆಕ್ನಿಷಿಯನ್. ಇನ್ನು ಸಿನಿಮಾ ಇದ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ದೊಡ್ಡ ಸ್ಕೇಲಲ್ಲಿ ಪಿಕ್ಚರೈಸೇಷನ್ ಆಗ್ತಾಯಿದೆ ಈ ಸಿನಿಮಾ. ಆ್ಯಂಡ್ ನಾನು ಪರ್ಸನಲಾಗಿ ಹೇಳ್ಬೇಕಂದ್ರೆ ಈ ಸಾಂಗ್ನ ನಾನು ಊರುಗಳಲ್ಲಿ ಜಾತ್ರೆ ನೋಡಿದ್ದೆ. ಈ ಸಾಂಗಲ್ಲಿ ನಾನು ಜಾತ್ರೆ ನೋಡಿದೆ ವಾಪಸ್ಸು. ಯೋಗೀಶ್ ಸರ್ ಅಷ್ಟು ಜನ ಡ್ಯಾನ್ಸರ್ಸು, ಅಷ್ಟು ಜನ ಅದಕ್ಕೆ ಫಿಲ್ಲಪ್ಸು, ನಾವೇನೇ ಕೇಳ್ತಾ ಇದ್ದೀವೋ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿತ್ತು. ನಾನು ಆ ಫ್ರೇಮ್ನ ಕಂಟ್ರೋಲ್ ಮಾಡೋಕ್ಕೆ 2 DOPಗಳು ಕೆಲಸ ಮಾಡ್ತಾಯಿದ್ದೀವಿ. ಆ ಥರ ಈ ಸಾಂಗ್ ಪಿಕ್ಚರೈಸೇಷನ್ ಆಯಿತು. ತುಂಬ ಖುಷಿಯಾಗುತ್ತೆ ಸರ್. ಇದೇ ಥರ ಫಿಲ್ಮ್ನ ಎಂಟೈರ್ ಫಿಲ್ಮ್ನ ಮಾಡ್ಕೊಡ್ತೀವಿ. ಬೇಡ ಅಂದಿರ ಇಲ್ಲ ಮಾಡೋಣ ಅಂತ ನಾನು ಇವತ್ತವರೆಗೂ ಬಾಳ್ಯದಲ್ಲೆಲ್ಲ 5 days ಹೈಯೆಸ್ಟ್ ಡೇಸು. ಸರ್ 6 days ಕೊಟ್ಟರು ನನಗೆ. ಮತ್ತು ಡಾನ್ಸರ್ಸ್ನೂ ಅಷ್ಟೇ ಒಂದು 150 ಆ ಥರ ಮಾಡಿ. ಮತ್ತು ಕಲಾವಿದರೆಲ್ಲ ಒಂದು 750 ಜನ 800 ಜನ. ಸರ್ ಹೇಳ್ದಂಗೆ, ನಾಗಣ್ಣ ಸರ್ ಹೇಳ್ದಂಗೆ 1000 ಕ್ಯೂ ಮೇಲಿದ್ದರು ಜೂನಿಯರ್ಸ್ ಇವರೆಲ್ಲ ಬಂದು. ತುಂಬ ಥ್ಯಾಂಕ್ಸ್ ಸರ್. ನಾನು ಈ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ನಮಗೆ ತುಂಬಾ ಖುಷಿ ಇದೆ. ನಮ್ಮ ಶೇಖರ್ ಸರ್ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲನೂ ಸೆರೆ ಹಿಡಿದಿದ್ದಾರೆ. ಹಾಗೆ ಧ್ಯಾನ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಡೆಡಿಕೇಟ್. ಇಲ್ಲ ಮಾಡೋಣ ಸರ್ ಅಂತ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರು. ನನ್ನ ಅಸಿಸ್ಟೆಂಟ್ಸ್ ಎಲ್ಲ 1 ವಾರ ಇಲ್ಲೇ ಇದ್ದು ಪ್ರಾಕ್ಟೀಸ್ ಮಾಡಿಸ್ಕೊಟ್ರು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಏನು ನಾವು KGF KD ನೋಡಿದೆ ಅದಕ್ಕಿಂತ ದೊಡ್ಡದಾಗಿ ಒಂದು ಮೈಲಿಗಲ್ಲಾಗುತ್ತೆ. ಕರ್ನಾಟಕದ ಬಲ ಅನ್ನೋದು ಏನಿದೆ, ಆ ಕರ್ನಾಟಕ ಬಲಂಗೆ ಒಂದು ಕರ್ನಾಟಕದ ಬಲ ತೋರಿಸೋದಕ್ಕೆ ನಮ್ಗೆ ಎಲ್ರಿಗೂ ತುಂಬ ಸಪೋರ್ಟಿವ್ ಇದ್ದಾರೆ. ಹಾಗೆ ಸಾಂಗ್ ಹರಿಕೃಷ್ಣ ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಟು ಹರಿಕೃಷ್ಣ ಸರ್ ಆ್ಯಂಡ್ KB ಶ್ರೀಕಾಂತ್ ಸರ್ ಕೂಡ ಅಷ್ಟೇ ನಂಗೆ ತುಂಬ ಸಪೋರ್ಟಿವ್ ಇದ್ದಾರೆ. ಆ್ಯಂಡ್ ಆಲ್ ಕರ್ನಾಟಕ ಬಲಂ ಟೀಮ್ ತುಂಬಾ ಸಪೋರ್ಟಿವ್ ಆಗಿದೆ. ಥ್ಯಾಂಕ್ ಯು ಆಲ್ ಸರ್. ಇದರಿಂದ ನಾವು ಒಂದು ಒಳ್ಳೆ ಹೆಸರು ಬರುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಸರ್. ಅದೇ ಹೇಳಿದ್ರೆ ನಾನು ಓಕೆ ಅಂದ್ರೂ ಬಿಡೋದಿಲ್ಲ. ಇಲ್ಲ ಸರ್ ಇನ್ನೊಂದು ಸರಿ ಮಾಡ್ತೀನಿ ಅಂತ ಹೇಳ್ತಾರೆ. ಅದಿದ್ದರೆ ಖಂಡಿತ ನಮಗೆ ಯಾವುದೇ ಒಂದು ಆರ್ಟಿಸ್ಟ್ಗೆ ಆ ಥರ ಕೇಳಿದಾಗ ಒಬ್ಬ ಡ್ಯಾನ್ಸ್ ಮಾಸ್ಟರ್ ಒಂದು ಒಳ್ಳೆ ಹೆಸರು ಬರೋದಕ್ಕೆ ಕಾರಣನೇ ಆರ್ಟಿಸ್ಟ್ ಇರ್ತಾರೆ ಸರ್. ಆರ್ಟ್ನ ಟ್ವಿಸ್ಟ್ ಮಾಡಿದ್ರೆ ಅವ್ರು ಆರ್ಟಿಸ್ಟ್ ಆಗ್ತಾರೆ. Hindi. English is fine. Perfect. About your character. So my character is of a girl who has studied in foreign and is coming back and is equipped with a lot of knowledge. And she has this role of a person who is really curious and is interested in the history of this place. And that is the role. And further on, we will see it in the movie. Your shooting started? Yes. How is the experience? The experience has been great because this is my debut film. And one thing is there for sure, whenever you start something new, you get really nervous, and that I really had in my heart. But at the same time, when I came here, the kind of warmth I felt and the kind of connection I felt, that was organic. Because at the end of the day, the story is about something that I resonate with. And immediately, when this whole scene comes up where there are dialogues and then it has to be acted out, I realized that always I had this thought, if I don't understand the words, how am I going to act it out? But then I realized there is a feeling behind that language, that wording, that scene, and that I was able to catch.
And that's all possible because of the wonderful technicians and the directors and the amazing production team that we have, that they are so accepting and they are so helpful in this entire experience, and that sums up. It's just wholesome. You want to co-star and producer, director. So first of all, about the director, sir, he is probably the most patient person ever. Whenever I come up to him, I'm always like, sir, did I do this right? Can you tell me what I can improve upon? And he very patiently tells, like, Monica, you can probably do this, that. And then at the end of the shoot, he always gives a little review. That's always so helpful. And the next day, that review is what keeps the energy up. And I think a director's role is not just to direct a movie, but also to give a direction to the actors and the entire project. So that direction, it's wholesome, and he has that thing in him. He's more of a mentor at this point. So I'm very, very grateful for that. And about the production, as I've been hearing and I've been seeing with my own eyes, that when we talk about production and we talk about budgets and the kind of planning that goes into it, it's about having a vision. And that vision is visible in the amount of investment that's actually going in this project. That it's not just a film. It's kind of a dream to put together this history which is so rich. When I came here, I got to learn so much about the place, about the history of the Chalukya Empire, and all of the temples and the caves that are here. These people carry a story, and that needs to come out of this town, and that is what this production is all about. And as far as the co-star is concerned, I think he's one of the most amazing people that I've ever met also. We haven't met that much, but yes, one thing is for sure, that there's this certain positivity that radiates, and most importantly, the people that you're working with, the kind of hard work they put into their work, that's evident. So one thing is for sure, ever since I think we met in the Murat, one thing is very evident, that how much work he has put into this role in terms of the preparation that he has done, in terms of acting, in terms of, for example, his body and the way he is just preparing, not just to be an actor, but to become somebody who can embody that role. So this is the whole experience that has made everything so special for me. Waiting and coming here. After 20 years, I am back to Kannada industry. The word coming back itself feels very emotional, and I'm also proud to be part of this film, Karnata Balam. The sound of the name itself is very powerful. So being part of this powerful journey itself is feeling so overwhelming and very happy, in fact. And I'm sharing the stage today with a lot of, very, very, good at work, in every field, like the director, the producer, the cameraman, the writers, the co-artists, everybody is like so good with their work, and I'm so proud to be part of this team. And my role in this film is I'm playing Ran's mother, and it's very emotional, very touching, and very important. And coming back, I think I cannot ask for more. This is the best opportunity that I would really, ಫೋನ್ ಮಾಡಿದ್ದೆ. ಅವರ ಜೊತೆ ನಾನು ಒಂದು ಸಿನಿಮಾದಲ್ಲಿ ಆಲ್ರೆಡಿ ವರ್ಕ್ ಮಾಡಿದ್ದೆ. ಆಮೇಲೆ CP ಯೋಗೇಶ್ವರ್ ಸರ್ ಅವರು ಈ ಸಿನಿಮಾ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಇನ್ನೂ ಖುಷಿ ಆಯಿತು. ತುಂಬ ದೊಡ್ಡ ಸಿನಿಮಾ ಅಂದರೆ ಒಂದು ಒಳ್ಳೆ ಕಥೆ ಇರಬೇಕು. ಒಳ್ಳೆ ಸಿನಿಮಾ ಆಗಬೇಕಾದ್ರೆ ಒಂದು ಒಳ್ಳೆ ಕಥೆ ಇರಬೇಕು. ಸೊ ಫಸ್ಟ್ ಕಥೆ ಕೇಳಿದೆ. ಕಥೆ ತುಂಬ ಚೆನ್ನಾಗಿದೆ. ಈಗಿನ ಸಿಚುವೇಶನಿಗೆ ಜನರಿಗೆ ತುಂಬ ಕನೆಕ್ಟ್ ಆಗ್ತದೆ ಅನಿಸಿತು. ಅದರ ಜೊತೆಗೆ ನನಗೆ ಇನ್ನೂ ಖುಷಿ ಆಗೋದು, ಇದು ನನ್ನ ಭಾಗ್ಯ ಅಂದ್ಕೊಳ್ತೀನಿ. ಹಿರಿಯ ನಿರ್ದೇಶಕರು ಮತ್ತು ಹಿರಿಯ ಕ್ಯಾಮರಾಮನ್ ಅಂಥವ್ರ ಜೊತೆ ವರ್ಕ್ ಮಾಡೋ ಭಾಗ್ಯ ನನಗೆ ಸಿಕ್ಕಿದ್ದು ಬಹಳ ಖುಷಿ ಇದೆ. ಆಮೇಲೆ ಪ್ರತಿ ಸಿನಿಮಾದಲ್ಲಿ ನಾನು ಇಷ್ಟಿಷ್ಟು ದೊಡ್ಡವರಿಗೆ ಅಮ್ಮ ಆಗ್ತಿದ್ದೆ. ಈಗ ಒಂದು ಪುಟ್ಟರಾಣಿ ಮುದ್ದು ಮಗುವಿಗೆ ಈ ಸಿನಿಮಾದಲ್ಲಿ ಅಮ್ಮ ಆಗೋದ್ರ ಬಗ್ಗೆ ತುಂಬ ಖುಷಿ ಇದೆ. ಸಿನಿಮಾ ತುಂಬ ಒಳ್ಳೆಯದಾಗಿ ಖಂಡಿತ ಬರ್ತದೆ, ಅದರಲ್ಲಿ ಡೌಟೇ ಇಲ್ಲ. ಕರ್ನಾಟ ಬಲಮ್ಮಿಗೆ
ಕರ್ನಾಟಕದ ಬೆಂಬಲ ಇದ್ದೇ ಇರ್ತದೆ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೇನೆ. ಬೇರೆಯವರಿಗೆ ಅವಕಾಶ. ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ನೇರವಾಗಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಏನಪ್ಪ ಅಂದರೆ, ಈ ಸಿನಿಮಾ ಸ್ಕ್ರಿಪ್ಟ್ ರೈಟಿಂಗಲ್ಲಿ ನಾನು ಬರೆದಿ ಅಂತಾರೆ, ನನ್ನ ಜೊತೆ ಗುರುರಾಜ್ ದೇಸಾಯಿ ಇದ್ದಾರೆ, ವಿಶ್ವ ಇದ್ದಾರೆ, ಅವ್ರ ಜೊತೆ ನಾನು ಒಟ್ಟಿಗೆ ಕೆಲಸ ಮಾಡಿದ್ದೆ. ಅದು ಬಿಟ್ಟರೆ ಆ ಕಡೆ ಕಾಂತಾ ಶ್ರೀಕಾಂತ ಇದ್ದಾರೆ, ದಮ್ಮು ಶ್ರೀರಾಮ್ ಟೈಮಲ್ಲಿ ವರ್ಕ್ ಮಾಡಿದ್ದೆ ಅವ್ರ ಜೊತೆ. CP ಯೋಗೇಶ್ವರ್ ಅವ್ರ ಸಿನಿಮಾಗೆ ಸೈನಿಕಾಗಿ ಬರೀ ಹಿಂದಿ ಡೈಲಾಗ್ ಬರೆದಿದ್ದೆ ಅಷ್ಟೇ, ಮಧು ಸರ್ ಡೈಲಾಗ್ ಬರೆದಿದ್ದು. ಅದು ಬಿಟ್ಟರೆ ಇಡೀ ಟೀಮ್ ನನಗೆ ಹೊಸದು. ನಾನು 150-160 ಸಿನಿಮಾ ಬರೆದಿದ್ರು ಇಷ್ಟು ದೊಡ್ಡ ಹೊಸ ಟೀಮ್ ಜೊತೆ ವರ್ಕ್ ಮಾಡಿರಲಿಲ್ಲ, ಮೊದಲನೇದಾಗಿ. ಎರಡನೇದಾಗಿ ತುಂಬ ಹೇಳಕ್ಕೆ ಇಷ್ಟಪಡೋದೇನಪ್ಪ ಅಂದರೆ, ಇಲ್ಲಿ 4 ಪಿಲ್ಲರ್ನ ನಾನು ತುಂಬ ಚೆನ್ನಾಗಿ ನೋಡಿದೆ. ಒಂದು ಯೂತ್ಫುಲ್ ಅಂತ ಧ್ಯಾನ್ ಸರ್ನ, ಇನ್ನೊಂದು ಎಕ್ಸ್ಪೀರಿಯನ್ಸ್ಡ್ ಅಂತ ಯೋಗೇಶ್ವರ್ ಸರ್ನ, ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಕಾಣಿಸದೇ ಇರುವಂಥ ಶೀಲಾ ಮೇಡಮ್ನ. ನಾವೇನು ಡಿಸ್ಕಷನ್ ಇದ್ರೆ ಪ್ರಶ್ನೆಗಳು ಹೆಂಗೆ ಬರುತ್ತೆ ಅಂತಂದರೆ, ಒಂದು ಯೂತ್ಫುಲ್ ಆಗಿ ಬರುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಆಗಿ ಬರುತ್ತೆ. ಅವರು ಒಬ್ಬ ಆಡಿಯನ್ಸ್ ಆಗಿ ಬರ್ತಾರೆ, ಅವ್ರ ಜೊತೆ ಇನ್ನೊಬ್ರು ಸುರೇಶ್ ಅಂತಿದ್ದಾರೆ, ಅವರು ಎಕ್ಸಿಬಿಟರ್ ಆಗಿ ಬರ್ತಾರೆ. ಒಂದು ಸಲ ನಾವು ಸೀನ್ ಮಾಡಿದ್ರೆ ಮಾತ್ರ ಆ ಸೀನ್ನ ತಿದ್ದಿ ತೀಡಿ ಅರ್ಗಿಸಿ ಗಿರಿಸಿ ಎಲ್ಲ ಹಾಕಿ, ಅಂದರೆ ಎಷ್ಟೊತ್ತಲ್ಲಿ ಬೇಕಾದ ಪ್ರಶ್ನೆ ಬರುತ್ತೆ. ಸ್ಕ್ರೀನ್ ಪ್ಲೇ ಮಾಡೋದು ಮಾತಾಡಲ್ಲ, 12 ಗಂಟೆ ಬೇಕಾದ ಪ್ರಶ್ನೆ ಬರುತ್ತೆ ಯೋಗೇಶ್ವರ ಸರ್ ಕಡೆಯಿಂದ, ಸ್ಪಾಟಲ್ಲಿ ಪ್ರಶ್ನೆ ಬರುತ್ತೆ ಇವ್ರ ಕಡೆಯಿಂದ. ನಾವೆಲ್ಲವೂ ರೀಡಿಂಗ್ ಕೊಡ್ತಾ ಇದ್ರೆ ಮೇಡಮ್ ಬರ್ಕೋದು ಅಂದರೆ, ಇದು ನನ್ನ ಆಡಿಯನ್ಸ್ ಆಗಿ ನೋಡಿದ್ರೆ ನಮ್ಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಅಂತ. ಸೊ ಇದೆಲ್ಲವನ್ನು ನೋಡಿ ಹೊಸ ಸೀನ್ ಬರೆದ್ರೆ ಆ ಸುರೇಶ್ ಅವ್ರು ಬರ್ತಾರೆ, ಈ ಸಿನಿಮಾದಲ್ಲಿ ಆ ಸೀನ್ ನಾನು ನೋಡಿದ್ವಿ ಸಾರ್ ಅಂತ. ಸೊ ಹೀಗೆ ನಮ್ಮನ್ನು ಹಾಕೊಂಡು ರುಬ್ಬು ಬಿಟ್ಟಿದ್ದಾರೆ ಅಂತ ನಾನು ಬೋಧಬೇಕಾರೆ. ಸೊ ಆಮೇಲೆ ನೀವು ಕೇಳಿದ್ರಿ ಒಂದು ಸ್ಕ್ರೀನ್ ಪ್ಲೇ ಹೇಗಿರುತ್ತೆ ಅಂತ. ನೀಟಾಗಿ ಹೇಳಬೇಕು ಅಂದರೆ, ಹೆಣ್ಮಕ್ಳು ಜಡೆ ಇದ್ದಂಗೆ ಇರಿಸ್ತಾ ಇರೋದು, 3 ಎಳೆ ಹಾಕಿ ಜಡಿತೀರ ಹಾಗೆ ಜಡೆ ಹೆಣ್ದಂಗೆ. ಇದರಲ್ಲಿ ಒಂದು ಯೂತ್ಫುಲ್ ಕಥೆ ಇದೆ, ಅವ್ರದ್ದು ಇಂಟೆನ್ಷನ್ ಏನಿದೆ, ಏನು ಕರ್ನಾಟಕ ಬಲಮನ ಸೈನ್ಯ ಕಟ್ತಾ ಒಂದು. ಆದರೆ ಇನ್ನೊಂದು, ಇವತ್ತಿನ ಉತ್ತರ ಕರ್ನಾಟಕದ ಬವಣೆ ನೀರಿನ ಪ್ರಾಬ್ಲಮ್ ಒಂದು ಲೈನ್ ಓಡ್ತಾ ಇರುತ್ತೆ, ಇನ್ನೊಂದು ಪುಲಿಕೇಶಿ ಕಥೆ ಓಡ್ತಾ ಇರುತ್ತೆ. ಈ 3 ಬ್ಲೆಂಡ್ ಆಗಿ ಬರುವಂಥದ್ದು ತುಂಬ ಕಷ್ಟ. ಅದಕ್ಕೆ ಪೂರ್ವಕವಾಗಿ ಕಥೆ ಅಂತ ಅಂದ್ಕೊಟ್ಟವ್ರು ಯೋಗೇಶ್ವರ್ ಸರ್. ಇದನ್ನು 3ನ್ನ ಹೆಣೆದಿದ್ವಿ. ನೀವು ಸಿನಿಮಾ ನೋಡಿದ ತಕ್ಷಣ ಪುಲಿಕೇಶಿನ ಕಾಟಾಚಾರಕ್ಕೆ ಹೇಳಿದ್ರು ಅಂತನೋ ಅಥವಾ ಈ ಕಥೆಗಳೆಲ್ಲ ಬೇಕು ಅಂತ ತುರ್ಕಿದ್ದಾರೆ ಅಂತ ನನಗೆ ಯಾವುದು ಅನ್ಸಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದೆಲ್ಲದಕ್ಕೂ ಪೂರ್ವಕವಾಗಿ ಪಾತ್ರಗಳು ನಿಂತಿರೋದು. ನಾನು ನೋಡಿದ್ರೆ ಕೆಲವು ಬಗ್ಗೆ ಕೇಳಿದ್ದೆ, ನಾನು ಇಂತಿಂಥವ್ರು ಒಳ್ಳೆ ಆರ್ಟಿಸ್ಟ್ಗಳದ್ದು ವರ್ಕ್ ಮಾಡಬೇಕು ಅನ್ನೋ ಆಸೆ ಇತ್ತು. ಅದರಲ್ಲೂ ತುಂಬ ವಿಶಿಷ್ಟವಾಗಿ ನಾನು ನೋಡಿದ ಸಂಪರ್ಕ ಸರ್. ನಾನು ವರ್ಕ್ ಮಾಡಿರಲಿಲ್ಲ, ಭಾಳಷ್ಟು ಸಲ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅವ್ರ ಹತ್ರ ಭಾಳಷ್ಟು ಡಿಸ್ಕಷನ್ ಆಗಿತ್ತು ಈ ಸಿನಿಮಾದಲ್ಲಿ. ಮೇಡಮ್ಮು ಅವ್ರ ಜೊತೆ ಅವ್ರ ಬಗ್ಗೆ ಕೇಳಿದ್ದೀನಿ, ನೋಡಿದ್ದೀನಿ. ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಬಾಗಾಜವಾಡಿ ಅವರು, ಪೃಥ್ವಿ ಸುಬ್ಬಯ್ಯ ಮಾತ್ರ ನಾವು ಹಿಂದಿನ ಸಿನಿಮಾ ವರ್ಕ್ ಮಾಡಿದ್ವಿ. ಅದು ಬಿಟ್ಟರೆ ಎಲ್ಲ ಹೆಣ್ಮಕ್ಳಿದ್ದಾರೆ, ಎಲ್ಲರೂ ಹೊಸೊಬ್ಬರು, ಎಲ್ಲರೂ ತುಂಬ ಇಯರಿಂಗ್ ಅಂದರೆ ಕೇಳೋ ಪೇಷನ್ಸ್ಗಳಿದ್ದಾರೆ ಎಲ್ಲರಿಗೂ, ಇನ್ಕ್ಲೂಡಿಂಗ್ ಧ್ಯಾನ್ ಸರ್. ನಾವೇನು ಹೇಳಿದ್ರೆ ಕೇಳ್ತಾರೆ, ಅಟ್ಲೀಸ್ಟ್ ಕೇಳಿ ಅದಕ್ಕೆ ಏನು ವಾಪಸ್ ಕೊಡಬೇಕು ಅನ್ನೋ ಪೇಷನ್ಸ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಸೊ ಈ ಪೇಷನ್ಸ್ ಇದ್ದಾಗ ಕೇಳೋದು ಅಂದರೆ ನಾವು ರಿಸೀವಿಂಗ್ ಎಂಡ್ ತುಂಬ ಚೆನ್ನಾಗಿದ್ದಾಗ ಎಲ್ಲವೂ ಚೆನ್ನಾಗಿರುತ್ತೆ ಅನ್ನೋ ಒಂದು ಧೈರ್ಯ ನಮಗೆ ಇದ್ದೇ ಇದೆ. ಆ ಧೈರ್ಯದಲ್ಲಿ ಮುಂದೆ ನುಗ್ತಾ ಇದ್ದೀವಿ. ಮಿಕ್ಕಿದ ಎಲ್ಲವನ್ನೂ ಇನ್ನೊಂದು ಪ್ರೆಸ್ ಮೀಟಲ್ಲಿ ಮಾತಾಡೋಣ. ಇದನ್ನು ಪೀಟಿಗೆ ಮಾತ್ರ ಹಾಕ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಫಸ್ಟು ಧ್ಯಾನ ಅವರಿಗೆ ಕನ್ನಡ ಚಿತ್ರರಂಗಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ. ಎರಡನೇದು, ನನಗೆ ಶ್ರೀಕಾಂತ್ ಸರ್ ಫೋನ್ ಮಾಡಿ ಸಂಪಾತ್ ಒಂದು ಸಿನಿಮಾ ಆಗ್ತಿದೆ, ಡೇಟು ಫ್ರೀ ಇಟ್ಕೊಳ್ಳಿ ಅಂತ ಕೇಳಿದ್ರು. ಹೌದಾ ಸರ್, ಯಾವುದೋ ಸರ್ ಅಂದಿದ್ದಕ್ಕಿಲ್ಲ, ನಾಗಣ್ಣ ಸರ್ದು ತುಂಬ ಸೀನಿಯರ್ ಡೈರೆಕ್ಟರ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಅನ್ನೋದು ಒಂದು ಖುಷಿ ಆಯಿತು. ಮತ್ತು ಇಲ್ಲಿಗೆ ಬಂದ ಮೇಲೆ ಟೀಮ್ ನೋಡಿ ಗಾಬರಿ ಬಿದ್ದದೆ. ಯಾಕೆಂತಂದರೆ ಅವರಿಂದ ಕೆಲಸ ಮಾಡ್ತಿರೋದು ಸುರೇಶ್ ಸರ್ ಇರ್ಬೋದು, ಮತ್ತು ದೇಸಾಯಿ ಅವರು, ಮತ್ತು ಇವರು ರಮೇಶ್ ಸರ್, ಎಲ್ಲರೂ ಇಷ್ಟು ದೊಡ್ಡ ಟೀಮ್ ಕೆಲಸ ಮಾಡ್ತಿದೆ ಅಂತಂದರೆ ಇದರಲ್ಲಿ ಏನೋ ಇದೆ ಅಂತ. ಅದ್ರ ಜೊತೆಗೆ ಚಂದ್ರ ಸರ್ ಅವ್ರ ಟೀಮು, ಮತ್ತು ಮೋಹನ್ ಮಾಸ್ಟ್ರು ಈಗ ಒಂದು 5-6 ದಿವಸದಿಂದ ಸಾಂಗನ್ನು ನೀವೇ ನೋಡಿದಿರಿದ್ರೆ, ಇವತ್ತು ಬೆಳಗ್ಗೆಯಿಂದನೂ ಅದು ಹೇಗೆ ನಡೀತಿದೆ ಕೆಲಸ ಅನ್ನೋದು ನಿಮಗೆ ಗೊತ್ತಿದೆ. ಇಷ್ಟು ಹೇಳಬಲ್ಲ, ಏನಾದರೂ ಕ್ವಶನ್ ಕೇಳಿದ್ರೆ ಹೇಳ್ತೀನಿ, ಇಲ್ಲ ಅಂದರೆ ನನ್ನ ಪಾತ್ರ ಮಾನಸಿ ಗಂಡ ಸರ್. ಹೈಟ್ ಹೆಂಗ್ ಮ್ಯಾಚ್ ಮಾಡಿದ್ರಿ ಸರ್? ಹೈಟ್ ಹೆಂಗ್ ಮ್ಯಾಚ್ ಮಾಡಿದ್ರು ಸರ್? ಹೈಟ್ ಹೆಂಗ್ ಮ್ಯಾಚ್ ಮಾಡಿದ್ರಿ ಅಂತ ಮಾನಸಿ ಸರ್? ಅದು ನೀವು ಪಿಕ್ಚರಲ್ಲಿ ನೋಡಿದ್ರೆ ಇಬ್ರು ಒಂದೇ ಹೈಟ್ ಕಾಣ್ತೀವಿ ಸರ್.
ಅದು ಟೆಕ್ನಿಕಲ್ ಆಗಿ ಚಂದ್ರ ಸರ್ ಮಾಡ್ತಿದ್ರು. ಅವ್ರು ಹೆಂಗೆ ಅಂತಂದ್ರೆ ಯಾವ್ದಾದ್ರು ನಿಮ್ಗೆ ಶಾರ್ಟ್ ಹಿಡಬೇಕಾದ್ರೆ ಅದನ್ನ ಸ್ವಲ್ಪ ಒಂಚೂರು ಸ್ವಲ್ಪ ಮುಂದೆ ಬಾ. ನಮ್ಮನ್ನೆಲ್ಲ ನಮ್ಮ ಶೂಟಿಂಗ್ ಜಾಗದಲ್ಲಿ ನೋಡೋದು ಭಾಳ ಸಂತೋಷದ ವಿಚಾರ. ಹಿಂದೆ ಎಲ್ಲ ವ್ಯಾನಲ್ಲಿ ಕರ್ಕೊಂಡೋಗೆಲ್ಲ ಮಾಡ್ತಿದ್ವಿ, ಕೇಳ್ತಿದ್ವಿ, ಆದರೆ ಇವತ್ತು ನೇರವಾಗಿ ನೋಡ್ತಾ ಇದ್ದೀವಿ, ಅದು ಸಂತೋಷದ ವಿಚಾರ. ಆಮೇಲೆ ನನ್ನ ಪಾತ್ರದ ಸಂಬಂಧಪಟ್ಟ ಹಾಗೆ ನಾನು ಕಾಕ 1 ಕಾಕ 2 ಅಂತಂತ 2 ಪಾತ್ರಗಳನ್ನು ಇಲ್ಲಿ ರೂಪಿಸಿದ್ದಾರೆ. ನಾನು ಕಾಕ 1 ಕಾಕ 2 ನಮ್ಮ ಪೃಥ್ವಿ ಸುಬ್ಬಯ್ಯ ಅಂತಂದ್ಬಿಟ್ಟು ಅದ್ಭುತವಾದ ನಟರು ಅವರು. ನಾನು ಯೋಗಿ ಸರ್ ಕಾಲದಿಂದ ಅವರ ಮಗನ ಕಾಲದವರೆಗೂ ಸಂಪೂರ್ಣವಾಗಿ ನಾವು ಜರ್ನಿ ಮಾಡ್ತೀವಿ ಇಡೀ ಸಿನಿಮಾದಲ್ಲಿ. ಆ ಒಂದು ಸಂದರ್ಭದ ಏನು ಇವರ ಸಂದರ್ಭದಲ್ಲಿದ್ದಂಥ ಹೋರಾಟ ಮತ್ತು ಆ ನೋಟಗಳೆಲ್ಲ ಇಟ್ಕೊಂಡು ಇವನ ಜೊತೆನೂ ಕೂಡ ರನ್ ಮಾಡ್ತೀವಿ. ಅಂಥದ್ದೊಂದು ಪ್ರಮುಖವಾದ ಪಾತ್ರವನ್ನು ನಮಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಇದಕ್ಕೆ ಪ್ರಮುಖವಾಗಿ ನಾನು ಶೀಲಾ ಮೇಡಮ್ ಥ್ಯಾಂಕ್ಸ್ ಹೇಳ್ತೀನಿ. ಅವರು ನನ್ನ ಆಯ್ಕೆ ಅಂತಂದ್ಬಿಟ್ಟು ನನಗೆ ಹೇಳಲಿಕ್ಕೆ ಭಾಳ ಸಂತೋಷದ ವಿಚಾರ ಆಯಿತು. ಇಲ್ಲಿ ಮತ್ತೊಂದು ವಿಚಾರ ಏನಂದರೆ, ನನಗೆ ವೈಯಕ್ತಿಕವಾಗಿ ಅಥವಾ ನನ್ನಂಥ ಎಲ್ಲರಿಗೂ ಕೂಡ ಇದೊಂದು ಸ್ಕೂಲ್ ರೀತಿ ಮಾರ್ಪಟ್ಟಿದೆ. ಯಾಕಂತಂದರೆ 90ರ ದಶಕದಿಂದ ಬಂದಂತಹ ಅತ್ಯದ್ಭುತವಾದಂತಹ ನಿರ್ದೇಶಕರು ಮತ್ತು ಹಳೆಯ ಸ್ಕೂಲ್ನಿಂದ ಪಾಠ ಕಲಿತು ಅದನ್ನು ಮುಂದುವರಿಸ್ಕೊಂಡು ಅನೇಕ ದೊಡ್ಡ ದೊಡ್ಡ ನಾಯಕ ನಟರುಗಳಿಗೆ ಸೆಲೆಬ್ರಿಟಿಗಳನ್ನಾಗಿ ಮಾಡಿದಂತಹ ನಿರ್ದೇಶಕರು ನಾಗಣ್ಣ ಸರ್, NS ರಮೇಶ್ ಸರ್, ಹ್ಞೂ ಸರ್, ಮನುಷ್ಯ ಲಕ್ಷ್ಮಣ್ ಸರ್, ಇಷ್ಟೆಲ್ಲ ಅದು ಶೇಖರ್ ಚಂದ್ರ ಅವರು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಮಾಡುವಂಥವ್ರು. ಅವ್ರದ ಒಂದು ಟೀಮ್, ದೊಡ್ಡ ಟೀಮು. ನಿರ್ದೇಶಕರ ಗುಂಪಲ್ಲಿ ನೋಡಿದ್ರೆ ಅದೊಂದು ದೊಡ್ಡ ಟೀಮು. ಸುರೇಶ್ ಅವರು ಭಾಳ ಅದ್ಭುತವಾದಂತಹ ಹಿನ್ನೆಲೆ. ಮತ್ತು ನಮ್ಮ MS ರಮೇಶ್ ಸರ್ ಟೀಮು, ವಿಶ್ವ ಸರು, ದೇಸಾಯಿ ಸರ್. ಇಲ್ಲಿ ಯಾವ ತಂಡವನ್ನು ಕಡಿಮೆ ಅಥವಾ ಹೆಚ್ಚು ಅಂತ ಹೇಳೋಕ್ಕಿಲ್ಲ. ಜೊತೆಗೆ ಅಮರ್ ಸೆಟ್, ಅದು ಕಣ್ಮುಚ್ಚಿ ಕಣ್ಣು ಬಿಡೋವ್ರಿಗೆ ಅದೊಂದು ಹೊಸ ಲೋಕವನ್ನು ಸೃಷ್ಟಿ ಮಾಡಿರ್ತಾರೆ. ಇಂಥ ಒಂದು ದೊಡ್ಡ ಟೀಮು, ಆ ಟೀಮ್ ಒಳಗಡೆ ಈ ಒಂದು 90ರ ದಶಕದ ಮೆಂಟ್ಯಾಲಿಟಿ ಇಟ್ಕೊಂಡು, ಆ ಥಾಟ್ ಆಫ್ ಸ್ಕೂಲ್ನ ಇಟ್ಕೊಂಡು ನಮ್ಮ ಜೊತೆ ಅವರು ಹೊಸಬ್ರ ಜೊತೆ ಅವರು ಬ್ಲೆಂಡಾಗಿ ಅವರು ಮಾಡ್ತಾ ಇರೋದಿದೆಯಲ್ಲ, ಅವರ ತಾಳ್ಮೆ ಮಾಗಿದ್ದಾರೆ. ಜೊತೆಗೆ ಬಾಬು ಇದ್ದಾರೆ. ಅದ್ರ ನಂತರ ಇದೊಂದೊಂದು 26ನೇ ಇಸ್ವಿಯಲ್ಲಿ ಒಂದು ಹೊಸ 2026ನೇ ಇಸ್ವಿಯಲ್ಲಿ ಒಂದು ಹೊಸ ಸಿನಿಮಾ, ಹೊಸ ಹೀರೋಗೆ ಮತ್ತೊಮ್ಮೆ ಅವರು ಜನ್ಮ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡೋ ರೀತಿ ಇದೆಯಲ್ಲ, ಅದು ನಿಜಕ್ಕೂ ನಮಗೆ ಇದೊಂದು ಯೂನಿವರ್ಸಿಟಿ ರೀತಿ ಕಾಣಿಸ್ತಾ ಇದೆ. ಈ ಕಡೆ ತಿರ್ಗ ಈ ಸಿನಿಮಾ ಹೇಳೋ. ನಾನು ಹೀರೋದು ಜೂನಿಯರ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಇಬ್ರು ನಮ್ಮಪ್ಪ ಅಂದರೆ ಫಿಲಮಲ್ಲಿ, ಇಬ್ರು ನಮ್ಮಮ್ಮ ಅಂದರೆ ಫಿಲಮಲ್ಲಿ, ಮತ್ತೆ ನಾನಿವ್ರ ಮಗ. ನನ್ನ ಹೆಸರು ವಿಹಾನ್ ಸೂರ್ಯ ಅಂತ. ನಮ್ಮೂರು ಮೈಸೂರು. ನಾನು ಇಲ್ಲಿವರೆಗೂ 3 ವರ್ಷದಿಂದ ಡ್ರಾಮಾ ಅಭ್ಯಾಸ ಮಾಡ್ತಿದ್ದೀನಿ. ಮತ್ತು ಇಲ್ಲಿವರೆಗೂ 5 ಜನ ಗುರುಗಳ ಹತ್ರ ಕಲ್ತಿದ್ದೀನಿ. ಅದಾದಮೇಲೆ ನಾನು ಇಲ್ಲಿವರೆಗೂ 3 ಫಿಲಮ್ ಮಾಡಿದ್ದೀನಿ. ಇದು 4ನೇ ಫಿಲಮ್. ಅದಾದಮೇಲೆ ವಾತಾಪಿ. ನರಸಿಂಹ ಭಕ್ತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಹಿರಣ್ಯಕಶಿಪುವಿನ ಗರ್ಭ ಬಗೆದು ಆತನ ಕರುಳುಗಳನ್ನು ಹಾರ ಮಾಡಿಕೊಂಡು ಕೊಳ್ಳಿಗೆ ಹಾಕಿಕೊಂಡವನು ನೀನೆಯೋ. ಶತ್ರುಗಳು ನಿನ್ನ ಕಾಲುಗಳನ್ನು ತುಂಡರಿಸುವಾಗ ಎಲ್ಲಿ ಅಡಗಿತ್ತು ನಿನ್ನ ಉಗ್ರತನ? ಎಲ್ಲಿ ಅಡಗಿತ್ತು? ಹಾಗಿದ್ದರೂ ನೀನು ಉಗ್ರ ನರಸಿಂಹ. ಹೇಳಿ ನರಸಿಂಹ, ನೀನು ಹೇಳಿ ನರಸಿಂಹ. ರಣರಂಗದಲ್ಲಿ ಕನ್ನಡಿಗರ ಹಾಹಾಕಾರ, ರುಂಡ ಮುಂಡಗಳ ಚಂಡಾಟ ಎಂದು ಹಾರ
ಕುದಿರುವ ರಕ್ತದಲ್ಲಿ ನಮ್ಮ ಕನ್ನಡಿಗೆ ರುಂಡವು ತೇಲುತ್ತಿರುವುದನ್ನು ನೋಡಿ ಯಾವ ಕನ್ನಡಿಗತ್ತಾರೆ ಸುಮ್ಮನಿರುತ್ತಾರೆ, ಯಾವ ಕನ್ನಡಿಗತ್ತಾರೆ ಸುಮ್ಮನಿರುತ್ತಾರೆ ವೆಂಕಟ, ಯಾವ ಕನ್ನಡಿಗತ್ತಾರೆ. ತಾಯಿ ಭುವನೇಶ್ವರಿ, ನನ್ನನ್ನು ನೋಡಿ ನಗುತ್ತಿರುವಿಯಾ ತಾಯಿ, ನನ್ನನ್ನು ಅಣಗಿಸಿ ನಗುತ್ತಿರುವಿಯಾ? ನೀನು ಯಾವ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ, ಹೆಚ್ಚಮ್ಮ ಹೆಚ್ಚಮ್ಮ ಎಂದು ನಗುತ್ತಿರುವಿಯಾ? ನನಗಿನ್ನಾಕೆ ಕೆಚ್ಚಿದೆ ಬಿರುದು, ಇನ್ನಾಕೆ ಕನ್ನಡ ರಾಷ್ಟ್ರ ವೀರನೆಂಬ ಪಂಗರ, ಇದ್ದೇಕೆ ವೆಂಕಟ, ಇದ್ದೇಕೆ ಕನ್ನಡಿಗರು ತಿರುಗುತ್ತಿವೆ, ರಕ್ತವು ಕುದಿಯುತ್ತಿದೆ, ಕೈ ಕಾಲುಗಳು ಕಂಪಿಸುತ್ತಿವೆ. ತಾಯಿ ಭುವನೇಶ್ವರಿ, ಕನ್ನಡಿಗರ ನರ ನಾಡಿಗಳಲ್ಲಿ ಹರಿಯುತ್ತಿರುವ ಭುವನೇಶ್ವರಿ ರಕ್ತದ ಮೇಲಾಣೆ ಮಾಡುತ್ತಿದ್ದೇನೆ. ಮುಂದಿನ ಜನ್ಮದಲ್ಲಿ ಇದೇ ನಾಡಿನಲ್ಲಿ ಹುಟ್ಟಿ ನಿನ್ನ ಋಣವನ್ನು ತೀರಿಸುವೆ ತಾಯಿ, ನಿನ್ನ ಋಣವನ್ನು ತೀರಿಸುವೆ. ಜಯ ಭುವನೇಶ್ವರಿ. ಚಿತ್ರದ ಕಥಾವಸ್ತುನೇ ಅದು. ರಮೇಶ್ ಅವರು ಹೇಳಿದಾಗೆ ಚಿತ್ರದ ಕಥಾವಸ್ತು ಒಟ್ಟಾರೆ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕು, ತಾರತಮ್ಯ ಇರಬಾರ್ದು, ನೀರಾವರಿ ಯೋಜನೆಗಳು ಪೂರ್ತಿ ಆಗಬೇಕು. ಭಾಳ ವರ್ಷಗಳಿಂದ ಹೋರಾಟ ನಡೀತಿರ್ತಕ್ಕಂಥ ಮಹದಾಯಿ ಒಂದು ಸಣ್ಣ ವಿಚಾರ, ಒಂದೇನೋ ಈ ಪರಿಸರ ಮಂಡಳಿನೂ ಅಲ್ಲ, ವನ್ಯಜೀವಿ ಮಂಡಳಿಯಿಂದ ಒಂದು NOC ಬಂದರೆ ಎಲ್ಲ ಕ್ಲಿಯರ್ ಆಗುತ್ತೆ, ಅಷ್ಟೇ ವಿಚಾರ ಇರೋದು. ಭಾರಿ ಟೆಕ್ನಿಕಲ್ ಸಣ್ಣ ವಿಚಾರ. ಇದನ್ನು ಕ್ಲಿಯರ್ ಮಾಡಿದ್ರೆ ಉತ್ತರ ಕರ್ನಾಟಕದಲ್ಲಿ ಬಹಳ ಅಭಿವೃದ್ಧಿ ಆಗುತ್ತೆ. ನೀರಾವರಿ ವಿಚಾರದಲ್ಲಿ ಸಣ್ಣ ಸಣ್ಣ ಸೂಕ್ಷ್ಮ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ಆಮೇಲೆ ಜನರಲ್ ಆಗಿ ನೀರಾವರಿ ಬಗ್ಗೆ ಅದ್ರ ಬಗ್ಗೆ ಮಾತಾಡುವ ಈ ಸದ್ಯಕ್ಕೆ ಬೇಡ ಅಂತ ಹೇಳ್ತಾ ನಾನು ಇಷ್ಟೇ ಹೇಳೋದು, ಈ ಸಿನಿಮಾ ನನಗೆ 20-25 ವರ್ಷ ಗ್ಯಾಪ್ ಆದಮೇಲೆ ನಮ್ಮ ಸುಬ್ರಹ್ಮಣ್ಯ ಗೊತ್ತು, ನಾವೆಲ್ಲ ಭಾಳ ವರ್ಷದಿಂದ ಸಿನಿಮಾ ನಾನು ದೂರನೇ ಇದ್ದೆ. ನಾನು ಆಮೇಲೆ ಚಿತ್ರಗಳು ಮಾಡಬೇಕು, ನನಗೊಂದು ಹಂಬಲ ಇತ್ತು ಮಧ್ಯದಿಂದ ಒಂದಷ್ಟು ಚಿತ್ರ ಮಾಡಬೇಕು ಅಂತ. ಈಗ ನನಗೆ ಪೊಲಿಟಿಕ್ಸಲ್ಲಿ ಸ್ವಲ್ಪ ಬಿಡಿ ಮಾಡ್ಕೊಂಡಿದ್ದೀನಿ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ, ನನ್ನ ಪಕ್ಕದ ಕ್ಷೇತ್ರ, ನನಗೇನು ಕೆಲಸ ಇಲ್ಲ, ಜಿಲ್ಲೆನಲ್ಲೆಲ್ಲ ನಡೀತಾ ಇರ್ತದೆ. ಸ್ವಲ್ಪ 1 ವರ್ಷ 2 ವರ್ಷ 1-2 ಒಳ್ಳೆ ಸಿನಿಮಾ ಮಾಡೋಣ ಅಂತೇಳಿ ಆಸೆಪಟ್ಟು ಬಂದಿದ್ದೀನಿ. ನನಗೆ ಮೊದಲು ನಾನು ಶ್ರೀಕಾಂತ್ ಕರೆದೆ. ಶ್ರೀಕಾಂತ್ ನನಗೆ ಮೊದಲು ಅವರು ಗಾಂಧಿನಗರಕ್ಕೆ ಬಂದು ನಮ್ಮ ಆಫೀಸಲ್ಲಿ ಅವರು ಮೊದಲಿಂದ ಒಂದು 25-30 ವರ್ಷದಿಂದ ನಮ್ಮ ಆಫೀಸ್ ಮುಖಾಂತರನೇ ಅವ್ರ ಸಿನಿಮಾಕ್ಕೆ ಪದಾರ್ಪಣೆ ಮಾಡಿದ್ದು. ಇಲ್ಲಪ್ಪ ನೀವು ನಿಂತ್ಕೊಂಡೆಲ್ಲ ಮಾಡ್ಕೊಡ್ಬೇಕು ಅಂತ ಹೇಳಿದಾಗ ಅವರೆಲ್ಲ ನಿಂತ್ಕೊಂಡು ಭಾಳ ಜನ ಈ ಟೆಕ್ನಿಷಿಯನ್ ಸೆಲೆಕ್ಷನ್ ಮಾಡೋದು ಅದು ಎಲ್ಲ ವಿಚಾರದಲ್ಲೂ ಅವರು ನಾನು ಚರ್ಚೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದು ಮಾತು ಹೇಳಿದ್ರು ನನಗೆ, ರಮೇಶ್ ಅವರು ಒಬ್ಬ ನಿರ್ದೇಶಕರಾಗಿದ್ದರೂ ಕೂಡ ಈ ಚಿತ್ರದಲ್ಲಿ ಸಂಪೂರ್ಣವಾಗಿ ಅವರು ಚಿತ್ರಕಥೆ ಸಂಭಾಷಣೆ ಬಗ್ಗೆ ತೊಡಗಿಸ್ಕೊಂಡಿದ್ದು ದೇಸಾಯಿ ಅವರು, ವಿಶ್ವ ಅವರು, ನಮ್ಮ ಸುರೇಶ್ ರಾಜ್ ಅವರು, ನಾಗಣ್ಣ ಅವ್ರಿಗೆ ಬೆಂಬಲ ಇಟ್ಟಿದ್ರೆ ನನಗೆ ಒಂದು ಭರವಸೆ ಏನಪ್ಪ ಅಂದರೆ, ತಾಂತ್ರಿಕತೆ ಇವತ್ತು ಟೆಕ್ನಾಲಜಿ ಇದೆ, ಕ್ಯಾಮ್ರಾಸ್ ಇದೆ, ದುಡ್ಡು ಹಾಕಿದ್ರೆ ಎಲ್ಲ ಥರ ಸಿಗುತ್ತೆ ಕೈಗೆ. ಆದರೆ ಒಂದು ಗಟ್ಟಿ ಕತೆ ಸಿಗಬೇಕಾದ್ರೆ ಬಹಳಷ್ಟು ಜನ ತಮ್ಮ ಅಮ್ಮು ಬಮ್ಮಿ ಬಿಟ್ಟು ಅದಕ್ಕೆ ದುಡಿಬೇಕಾಗ್ತದೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಟೀಮ್ನಲ್ಲಿ ನಾವೆಲ್ಲ ಸೇರಿಕೊಂಡು ಕತೆ ಬಗ್ಗೆ, ಸಿನಿಮಾ ಮೇಕಿಂಗ್ ಬಗ್ಗೆ, ಚಿತ್ರಕಥೆ ಬಗ್ಗೆ ಭಾಳ ಶ್ರಮ ಹಾಕಿ ಅದಕ್ಕೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಭಾಳಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಣರು. ಈಗ ಒಂದೆರಡು ಹಾಡುಗಳನ್ನು ಮಾಡು ನಾವು ಬೇಡ ಅಂತ ತೀರ್ಮಾನ ಮಾಡಿದ್ರು. ಒಂದು ಹಾಡು ಮಾಡಿ ಹಾಡಿಸಿ ಟ್ರ್ಯಾಕಲ್ಲಿ ಆದಮೇಲೆ ಇಲ್ಲ ಸರ್ ನನಗೆ ಬೇಕಾಗಿಲ್ಲ, ಇದು ನಾನು ಬೇರೆ ಥರನೇ ಹಾಡು ಮಾಡ್ತೀನಿ, ನಾನು ಮೊದಲನೇ ಸಿನಿಮಾ ಶೂಟ್ ಮಾಡ್ಕೊಂಬರ್ತೀವಿ, ನೀವು ಸಿನಿಮಾ ನೋಡಿ ನೀವು ಆಮೇಲೆ ಯಾವ ಲೆವೆಲ್ಗೆ ಹಾಡು ಮಾಡಬೇಕು, ನನ್ನ ಮಗ ಈ ಮೊದಲನೇ ಸಿನಿಮಾ ಅಂತೇಳಿ ಬೇರೆ ಥರ ಮಾಡೋದಲ್ಲ. ನಮಗೇನು ಇಲ್ಲಿ ಕನ್ನಡದಲ್ಲಿ ಇದು ನನ್ನ ಸೈನಿಕ ಹಾಡುಗಳ ಥರ ಗುಡುಗಬೇಕು ಸರ್ ಅಂತೇಳಿ ನಾವು ಅದನ್ನು ಚರ್ಚೆ ಮಾಡ್ತೀವಿ. ಎಲ್ಲೂ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಹಾಗಾಗಿ ಒಳ್ಳೆ ಸಿನಿಮಾ ಮಾಡ್ತೀವಿ ಅನ್ನೋ ಭರವಸೆ ಇದೆ, ವಿಶ್ವಾಸ ಇದೆ. ನಿಮ್ಮ ಪ್ರೋತ್ಸಾಹ ಆಗಲಿ ಅಂತ ಹೇಳ್ತಾ ಶ್ರೀಕಾಂತ್ ಅವರು. ಪತ್ರಕರ್ತ ಹಿರಿಯರಿಗೆ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಮೊದಲನೇದಾಗಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ. MS ರಮೇಶ್ ಸರ್ ಅಂತ ರೈಟ್ರು, ಅವ್ರ ಜೊತೆಗೆ ನಿಂತವರು ದೇಸಾಯಿ ಸರ್, ವಿಶ್ವಾಸರು, ಅಹಮದ್ ಸರ್ ಅಂತ ಆರ್ಟ್ ಡೈರೆಕ್ಟ್ರು, ಬ್ಯೂಟಿಫುಲ್ ಆಗಿ ಸಿನಿಮಾನ ತೋರಿಸುವಂಥ ಚಂದ್ರು ಸರ್ ಅಂತ ಸಿನಿಮಾಟೋಗ್ರಫರು, ಅದ್ಭುತವಾಗಿ ನಿರ್ದೇಶನ ಮಾಡುವಂಥ ನಾಗಣ್ಣ ಡೈರೆಕ್ಟ್ರು, ತುಂಬ ಡೆಡಿಕೇಟೆಡ್ ಆಗಿ ಆ್ಯಕ್ಟ್ ಮಾಡುವಂಥ ಧ್ಯಾನ್ ನಾಯಕರು, ಜೊತೆಗಿರೋ ನಾಯಕಿಯರು, ಬಾಲಣ್ಣ ಸಂಪತ್ ಸಾರು, ಕಬ್ಬೇರಾಯರು, ಮಲ್ಲು ಆನಂದ್, ಆಮೇಲೆ ಸಾಕಷ್ಟು ಜನ ಇದ್ದಾರೆ ಈ ಸಿನಿಮಾದಲ್ಲಿ ಕಲಾವಿದರು. ಜೊತೆಗೆ
ಅದ್ಭುತವಾಗಿ ಮ್ಯೂಸಿಕ್ ಮಾಡಿರುವಂಥ ಹರಿಕೃಷ್ಣ ಮ್ಯೂಸಿಕ್ ಡೈರೆಕ್ಟ್ರು, ಜೊತೆಗೆ ಈ ಎಲ್ಲ ತಂಡವನ್ನು ಅದ್ಭುತವಾಗಿ ನಡೆಸ್ತಾ ಇರೋ, ಇಲ್ಲಿ ತನಕ ನಡೆಸ್ಕೊಂಡು ಬಂದಿರೋ CP ಯೋಗೇಶ್ವರ್ ಸರ್ ಈ ಸಿನಿಮಾದ ನಿರ್ಮಾಪಕರು, ಜೊತೆಗೆ ನಮ್ಮೆಲ್ಲರ ಹಿಂದೆ ನಿಂತಿರುವಂಥ ಶೀಲಾ ಮೇಡಮ್ ಅನ್ನದಾತರು, ಜೊತೆಗೆ ಈ ಸಿನಿಮಾ ಇನ್ನೂ ಅದ್ಭುತವಾಗಿ ಮಾಡಬೇಕು ಅಂತ ಜೊತೆಗೆ ನಿಂತಿರುವಂಥ KP ಶ್ರೀಕಾಂತ್ ಸರ್, ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಸಿನಿಮಾ. ಸೊ ಇದು ನಮ್ಮ ಕರ್ನಾಟ ಬಲಂ ಅಜೇಯಂ ಚಿತ್ರದ ತಂಡದವರು. ಈ ಸಿನಿಮಾನ ಗೆಲ್ಸೋದಕ್ಕೆ ಅಂತ ಬಂದಿರೋ ನೀವೆಲ್ಲ ಸ್ನೇಹಿತರು. 30 ತಿಂಗಳಿಂದ ಸತತವಾಗಿ ನೋಡಿ, ನೀವೇ ಅಟ್ಮಾಸ್ಫಿಯರ್ ನೋಡಿ, ಅದ್ಭುತವಾಗಿ ತುಂಬ ಎಲ್ಲರೂ ಕ್ಯಾಲ್ಕುಲೇಟಿವ್ ಆಗಿ ನಮ್ಗೆ ಇಷ್ಟು ದುಡ್ಡು ಬರುತ್ತೆ, ನಾವು ಆ್ಯಕ್ಟ್ ಮಾಡ್ಬಿಟ್ಟು ಹೋಗೋಣ ಅಂತ ಹೋಗ್ತಾರೆ. ಆದರೆ ಈ ಸಿನಿಮಾದಲ್ಲಿ ಹೃದಯದಿಂದ ನಟಿಸ್ತಾ ಇದ್ದಾರೆ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಕತೆ. ಇದಕ್ಕೆಲ್ಲ ಕಾರಣ, ಇದಕ್ಕೆ ಬಲನೇ ನಮ್ಮ ಯೋಗೇಶ್ವರ್ ಅವರು. ಮುಂಚೆಯಿಂದ ಹೇಳಿದ್ದೀನಿ, ಅವರಿಗೆ ಇದ್ರ ಬಗ್ಗೆ ಆಳವಾದ ಜ್ಞಾನ ಇದೆ. ಕರ್ನಾಟಕದ ಈಗ ಏನಾಗಿದೆ ಈ ಕನ್ನಡ ಚಿತ್ರರಂಗದ ಪರಿಸ್ಥಿತಿ, ಈ ಚಿತ್ರದಿಂದ ಖಂಡಿತವಾಗೂ ಅದ್ಭುತವಾಗಿ ಮುಂಚೆ ಏನು ರಾಜ್ಕುಮಾರ್ ಅವರು ಮತ್ತು ವಿಷ್ಣುವರ್ಧನ್ ಅಂಬರೀಶ್ ಅವ್ರ ಕಾಲದಲ್ಲಿ ಸುವರ್ಣ ಇದರಿತ್ತು, ಆ ಥರ ಈ ಚಿತ್ರ ಬರುತ್ತೆ. ಇನ್ನು ಧ್ಯಾನ್ ಬಗ್ಗೆ ಹೇಳೋದಾದರೆ, ಬೇರೆ ಸಾಹುಕಾರರ ಮಕ್ಕಳಾಗಲಿ MLA ಇವ್ರುಗಳೆಲ್ಲ ಏನೋ ನಮ್ಮಪ್ಪ ಇಟ್ಟಿದ್ದಾರೆ ಮಾಡೋಣ, ಹೆಸರು ಮಾಡೋಣ ಅಂತ ಬರ್ತಾರೆ. ಆದರೆ ನಾನು ಧ್ಯಾನ್ ಗಮನಿಸಿದ ಆ ಥರ ಅಲ್ಲ. ನಿಮ್ಮೆಲ್ಲರ ಆರೈಕೆಯಿಂದ ಈ ಹಿಯರ್ ಟು ಸ್ಟೇ, ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಕನ್ನಡ ಇಂಡಸ್ಟ್ರಿ. 100% ಧ್ಯಾನ್ ಎಫರ್ಟ್ ನಾನು ನೋಡ್ತಾನೆ ಇದ್ದೀನಿ. ಅವ್ರಿಗೆ ಒಳ್ಳೆಯದಾಗಿ ನೀವೆಲ್ಲನೂ ಸಹಕಾರ ಕೊಡಿ, ಈ ಚಿತ್ರ ಅಮೋಘವಾಗಿ ಬರುತ್ತೆ. ಥ್ಯಾಂಕ್ ಯು. ಹಾಗೆ ತುಂಬ ಟಯರ್ಡ್ ಆಗಿದ್ದೀನಿ, ಸೊ ದಯವಿಟ್ಟು ಕ್ಷಮಿಸಿ. ಈ ಸ್ಟೇಜ್ ಮೇಲೆ ತುಂಬ ಹಿರಿಯರು ಕೂತಿದ್ದಾರೆ ಆ್ಯಂಡ್ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಆ್ಯಂಡ್ ಇವತ್ತು ನಿಮಗೆಲ್ಲ ನಾನು ಉತ್ತರ ಕೊಡಲ್ಲ, ಯಾಕಂದರೆ ನಾನು ಒಬ್ಬ ನಟ ಆಗಿ ನಿಲ್ಕೋಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ನಾನು ಕಷ್ಟಪಟ್ಟು ಒಬ್ಬ ದೊಡ್ಡ ನಟ ಆಗಿ ನಿಮ್ಮ ಪ್ರೀತಿ ವಿಶ್ವಾಸ ಉಳಿಸ್ಕೊತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಡೈಲಿ ನನ್ನ ಸಪೋರ್ಟ್ ಮಾಡ್ತೀರಾ, ನನ್ನ ಮೋಟಿವೇಟ್ ಮಾಡ್ತೀರಾ, ನಾನೊಬ್ಬ ಕಲಾವಿದ ಆಗಬೇಕು ಅಂತ ತುಂಬಾ ಸಪೋರ್ಟ್ ಮಾಡ್ತೀರಾ. ಸೊ ಅದಕ್ಕಾಗಿ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಕರ್ನಾಟ ಬಲಂ January 15ಕ್ಕೆ ರಿಲೀಸ್ ಆಗುತ್ತೆ, ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.